అత్యంత ప్రేమ కృపగల తండ్రి, గడిచిన కాలం నిరకల చాటును కాచి కాపాడినాన్ని బట్టి సూచనల తండ్రి, ఇదేనా నీ సమయాన్ని మాకు ఇచ్చిన దాన్ని బట్టి నేను ఈ సంఘ ఆరాధనలో మమ్మల్ని తోడుకొని వచ్చిన దాన్ని బట్టి ఆది ఇంతవరకు మీరు ఉంటుంది మీరు కనిపించడానికి మెయింపరచడానికి మమ్మల్ని వాడుకోమని వేడుకుంటున్నాను తండ్రి. కొద్ది పెద్ద భాషను చేర్చుకొని ఏ స్నానం అడి వేడుకుంటున్నాను తండ్రి. ఆమె మధ్య ఎలిజబెత్ పాల్గొన్నారు. ఆయన వచ్చి చిన్న మెసేజ్ ఇస్తారు. ದೇವರಿಗೆ ಮತ್ತು ಕರ್ತನಾಗಿರುವ ಯೇಸುವ ನನ್ನ ಸಹೋದರರಿಗೆ ನನ್ನ ತಿಳಿಸಿ ನಾವು ಪ್ರಾರಂಭ ಮಾಡೋಣ. ಒಂದ್ಸಲ ನಾವು ಸ್ಟಡಿ ಬೈಬಲ್ ನಾವು ಬೈಬಲು ಯಾವ ಥರ ಓದಬೇಕು ಅಂತ. ಈಗ ನಮ್ಮೆಲ್ಲ ಚೆನ್ನಾಗಿ ಗೊತ್ತು, ದೇವರು ನಾವು ಹಳೆ ಇದು ಶಾಸ್ತ್ರ ಮತ್ತು ಪರಿಶುದ್ಧ ಗ್ರಂಥ ಅಂತ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಈಗ ದೇವರು ಇದು ಇಸ್ರೇಲ್ ಜನರಿಗೆ ಫಸ್ಟ್ ಕೊಟ್ಟಿರೋದು, ಅದೇ ನಾವು ಕೊಟ್ಟಿರೋದು ಲಾಸ್ಟ್ ಟೈಮು ಹಳೆ ಒಡಂಬಡಿಕೆ, ಅದೇ ನಮಗೆ ಶಾಸ್ತ್ರ ಮತ್ತು ಪರಿಶುದ್ಧ ಗ್ರಂಥ ಅಂತ. ಈಗ ನಾವು ಇದು ದೇವರು ಅವರಿಗೆ ಏನಕ್ಕೆ ಕೊಟ್ಟರು, ಅದನ್ನು ಅವ್ರು ಯಾವ ಥರ ಅದನ್ನು ಓದಬೇಕಾಗಿತ್ತು, ಅದೇ ನಾವು ಈಗ ಸ್ವಲ್ಪ ಅಧ್ಯಯನ ಮಾಡೋಣ. ಈಗ ಒಂದು ವಾಕ್ಯ ನಾವು ಓದೋಣ. ಹಳೆಯ ಕಾಲದಲ್ಲಿ ದೇವರು ಯಾವ ಕ್ರಮ, ಎಷ್ಟು ಒಳ್ಳೆಯ ಕ್ರಮ ಇಟ್ಟಿದ್ರಂತ ನಾವು ನೋಡೋಣ. ಅದನ್ನು ಜನ ಎಲ್ಲರೂ ಯಾವ ಥರ ಬುದ್ಧಿವಂತರಾಗಿ ಜ್ಞಾನದಲ್ಲಿ ಇಸ್ರೇಲ್ ಜನ ನಡಿಬೇಕಂತ ದೇವರು ಮಾಡಿಕೊಟ್ಟಿರುವ ಕ್ರಮವನ್ನು ನಾವು ನೋಡೋಣ. ಮತ್ತು ಇಸ್ರೇಲ್ ಜನ ಯಾವ ಥರ ಈ ಅಧ್ಯಯನವನ್ನು ಮಾಡಿದ್ರು, ಆಮೇಲೆ ಅವರು ಅದನ್ನು ಫಲ ಎಷ್ಟು ದೂರ ಸಿಕ್ಕಿತ್ತು ಅವರಿಗೆ ಅಂತ ನಾವು ನೋಡಬೇಕು. ಓಕೆ, ಒಂದು ವಾಕ್ಯ ಓದೋಣ. ಈಗ ನಾವು ಅಪೊಸ್ತಲ ಕೃತಿ 15:21. ಯಾಕೆಂದರೆ ಪುರಾತನ ಕಾಲದಿಂದ ಎಲ್ಲ ಪಟ್ಟಣಗಳಲ್ಲಿ ಮೋಶೆ ಗ್ರಂಥವನ್ನು ಬೋಧಿಸುವವರು ಇದ್ದಾರೆ. ಅದು ಪ್ರತಿ ಸಬ್ಬತ್ ದಿನವೂ ಸಭಾಮಂದಿರಗಳಲ್ಲಿ ಪಾರಾಯಣವಾಗುತ್ತದಲ್ಲ ಎಂದು ಹೇಳಿದನು. ಓಕೆ, ಈಗ ಇದು ಹೊಸ ಒಡಂಬಡಿಕೆ ಕಾಲ. ನಮ್ಮ ಯೇಸುವ ಬಂದ ಮೇಲೆ ಯಾಕೋಬಂತ ಒಂದು ಭಕ್ತ, ಇದು ಯೆರೂಸಲೇಮ್ ಸಭೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬಂದಿರೋರಿಗೆ ಮಾತಾಡ್ತಾ ಇರೋದು. ಏನಂತ, ಹಳೆ ಕಾಲದಲ್ಲಿ ದೇವರೆಷ್ಟು ಒಂದು ಒಳ್ಳೆ ಕ್ರಮ ಮಾಡಿದ್ದಾರೆ ನೋಡಿ, ಅದು ಮೋಶೆ ತಿಳಿಸಿದ್ದಾರೆ. ಅದೇನು, ಎಲ್ಲ ಪಟ್ಟಣದಲ್ಲಿ ಮತ್ತು ಪ್ರತಿ ಶಬತ್ತಿಗೆ. ಸೊ ಇದು ದೇವರು ಏನಕ್ಕೆ ಈ ಥರ ಒಂದು ಮಾರ್ಗ ಇವ್ರು ಕೊಟ್ಟರು, ಈ ಥರ ಒಂದು ಕ್ರಮ, ಅದೆಲ್ಲ ಪಟ್ಟಣ ಮತ್ತು ಏನು ಎಲ್ಲ ಪಟ್ಟಣ ಮತ್ತು ಪ್ರತಿ ಸಬ್ಬತ್ತಿಗೆ. ಓಕೆ, ಇದು ನಾವು ದೇವ್ರಿಗೆ ಏನು ಉದ್ದೇಶದಿಂದ ಇವ್ರಿಗೆ ಕೊಟ್ಟರಂತ ನಾವೇನು ಮಾಡಬೇಕು, ಸ್ವಲ್ಪ ಸ್ಟಾರ್ಟಿಂಗಿಂದ ನಾವು ನೋಡೋಣ ಈಗ. ಓಕೆ, ಆಮೇಲೆ ಏನಾಯಿತು, ಇನ್ನೊಂದು ವಾಕ್ಯನು ಜೊತೆಲಿ ಒಂದು 2-3 ವಾಕ್ಯ ಅವ್ರ ಉದ್ದೇಶನ ಸ್ವಲ್ಪ ಏನು ಮಾಡ್ಕೊಳ್ಳೋಣ, ತಿಳ್ಕೊಳ್ಳೋಣ. ಒಂದು ಗಲಾತ್ಯ. ಓಕೆ ಬೇಡ, ಇದು ಹಳೆ ಒಡಂಬಡಿಕೆ ಓದೋಣ. ಧರ್ಮೋಪದೇಶ ಕಾಂಡ 18:15. ಧರ್ಮೋಪದೇಶ ಕಾಂಡ 18:15. ನಿಮ್ಮ ದೇವರಾದ ಯೆಹೋವನು
ನಿಮ್ಮ ಸಹೋದರರಲ್ಲಿ ನನ್ನಂತ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು, ಅವನಿಗೆ ನೀವು ಕಿವಿಗೊಡಬೇಕು. ಹೊರೇಬಿನಲ್ಲಿ ನೀವು ಸಭೆ ಕೂಡಿದ ದಿನದಲ್ಲಿ. ಓಕೆ ಈಗ ಎಷ್ಟು ಕ್ಲೀನಾಗಿದೆ ನೋಡಿ. ದೇವರು ಮೋಶೆನ ಆರಿಸ್ಕೊಂಡು ಮೋಶೆಗೆ ಒಂದು ಕರ್ತವ್ಯ ಕೊಡುವಾಗ ಏನಂತ ಹೇಳಿದ್ರು, ನೋಡಪ್ಪ, ನಿಂತರ ಇನ್ನೊಂದು ಪ್ರವಾದಿ ಈ ಭೂಮಿಗೆ ಇಲ್ಲ ಇಸ್ರೇಲ್ ಒಳಗೆ ನಾನು ಕಳಿಸ್ಕೊಡ್ತೀನಿ. ಆ ಪ್ರವಾದಿ ಬರುವಾಗ ಇಸ್ರೇಲ್ ಜನರೆಲ್ಲರೂ ಆ ಪ್ರವಾದಿ ಏನು ಮಾಡಬೇಕು, ಮೋಶೆನ ಯಾವ ಥರ ಸ್ವೀಕಾರ ಮಾಡಿದ್ರು ಅದೇ ಥರ ಆ ಪ್ರವಾದಿ ಇನ್ನು ಮುಂದೆ ಬರಬೇಕಾಗಿರುವ ಮೋಶೆ ಥರ ಇರೋ ಒಂದು ಪ್ರವಾದಿಯನ್ನು ಅವರು ನಂಬಿ ಹಿಂಬಾಲಿಸ್ಬೇಕಂತ. ಯಾವ ಥರ ಮೋಶೆ ಮಾತು ಕೇಳಿ ನಡೆದ್ರು ಅದೇ ಥರ ಅವ್ರ ಮಾತು ಕೇಳಿ ನಡಿಬೇಕಂತಲೇ ದೇವರ ಉದ್ದೇಶ ಇದು. ಈ ಉದ್ದೇಶ ಲೋಕದಲ್ಲಿರೋ ಎಲ್ಲ ಜನರಿಗೂ ದೇವ್ರು ಏನು ಮಾಡಿಲ್ಲ, ಹೇಳಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಾಂಟೆಕ್ಸ್ಟಲ್ಲಿ ಬರುವಾಗ ದೇವರದ್ದು ಮೋಶೆ ಮುಖಾಂತರ ಹೇಳ್ತಾ ಇರೋದು, ಅಬ್ರಾಮ್ ಜನರಿಗೆ ಮೋಶೆ ಥರ ಒಂದು ಪ್ರವಾದಿ ದೇವ್ರು ಕಳಿಸ್ಕೊಡುವಾಗ ಅದು ಲೋಕಕ್ಕೆ ಕಳಿಸ್ಕೊಡ್ತಾರಂತ ಹೇಳಲಿಲ್ಲ. ಅದು ಹೇಳಿರೋದು ಯಾರಿಗೆ? ಅಬ್ರಾಮ ಜನರಿಗೆ. ಇನ್ನೊಂದು ವಿಷಯ, ಮೋಶೆ ಯಾರ ಹತ್ರ ಮಾತಾಡ್ತಾರೆ ನೋಡಿ, ಆ ಜನರ ಮಕ್ಕಳಿಗೆ ತಲಾಂತರಿಗೆ ಮಾತ್ರ ಇನ್ನೊಂದು ಪ್ರವಾದಿ ಬರುತ್ತೆ. ಆ ಪ್ರವಾದಿಯನ್ನು ಇವರೆಲ್ಲರೂ ನಂಬಬೇಕು. ಇದೇ ಉದ್ದೇಶ. ಸೊ ಯಾವ ಥರ ಮೋಶೆ ಹಾಲು ಜೇನು ಸೇರುವ ಕಾನಾನಲ್ಲಿ ಸೇರಿಸಿದ್ರು ನೋಡಿ, ಅದೇ ಥರ ಇನ್ನು ಮುಂದೆ ಬರಬೇಕಾಗಿರುವ ಈ ಪ್ರವಾದಿ ಅವರು ಎಲ್ಲಿ ಸೇರಿಸ್ಬೇಕು ಅದು ಮೋಶೆಗೆ ಗೊತ್ತಿಲ್ಲ, ಅದು ಆ ಪ್ರವಾದಿಗೆ ಮಾತ್ರ ಗೊತ್ತು. ಸೊ ಮೋಶೆ ಹೇಳ್ತಾ ಇರೋದು, ಯಾವ ಥರ ನೀವೆಲ್ಲ ನನ್ನ ಮಾತು ಕೇಳಿ ನಂಬಿದ್ದೀರಲ್ಲ ಅದೇ ಥರ ನೀವು ಆ ಪ್ರವಾದಿಗೂ ಕಿವಿ ಕೊಡಬೇಕು. ಮತ್ತು ಮೋಶೆ ಮಾತು ಕೇಳಿರೋರು ಕಾನಾನ್ಗೆ ಸೇರಿದ್ರು. ಅದೇ ಥರ ನೀವು ಆ ಪ್ರವಾದಿಯ ಮಾತು ಕೇಳಿದ್ರೆ ಅವ್ರು ನಿಮ್ಮನ್ನು ಎಲ್ಲಿ ಸೇರಿಸ್ತಾರೆ ನೋಡಿ, ಆ ಜಾಗ ನೀವು ಸೇರ್ಬೋದು. ಆ ಥರ ಫಸ್ಟೇ ಹೇಳ್ಬಿಟ್ರು. ಇದು ದೇವರ ಉದ್ದೇಶ, ಪರ್ಪಸ್ ಆಫ್ ಈ ಶಾಸ್ತ್ರಗಳು ಏನು ಕೊಟ್ರಂತಲ್ಲ. ಓಕೆ, ಇದು ಒಂದು ಫಸ್ಟ್ ವಾಕ್ಯ. ಆಮೇಲೆ ನಾವು ಇದು ಏನಾಯಿತು, ಇದು ನಿಜವಾಗಿ ಕೊನೆಗೆ ಆ ಪ್ರವಾದಿ ಬರುವಾಗ ಏನಾಯಿತು ಅದನ್ನು ಏನು ಮಾಡೋಣ ನಾವೀಗ. ಒಂದು ವಾಕ್ಯ. ಇವತ್ತು ಸಬ್ಜೆಕ್ಟು ನಮ್ದು ಇದು. ಅದಕ್ಕೆ ನಾವು ಲಾಸ್ಟ್ ಟೈಮ್ ಹೇಳಿದ್ವಲ್ಲ, ಪಾಠ ಮಾಡುವಾಗ ಏನು ಮಾಡಬೇಕು, ಒಂದು ಪಾಠ ಅಂತ ಮಾಡಿ ವಿಷಯ ಅಂತ ಮಾಡಿ ನಾವು ಅಧ್ಯಯನ ಮಾಡುವಾಗ ನಮಗೆ ಈ ಧ್ಯಾನ ಮಾಡೋ ಇದರಲ್ಲೂ ಇನ್ನೂ ಕೆಲವಾರು ಕ್ವೆಶನ್ಸ್ ಬರ್ತದೆ. ಆಮೇಲೆ ಅದು ನಾವು ಬೇರೆ ಬೇರೆ ವಿಷಯಗಳಾಗಿ ಸಪ್ರೇಟ್ ವಿಷಯವಾಗಿ ಇನ್ನೂ ಡೀಪ್ ಆಗಿ ಬೇರೆ ಬೇರೆ ದಿನಗಳಲ್ಲಿ ನಾವು ಕಲಿತೀವಿ. ಈಗ ನಾವು ಬ್ರಾಡಾಗಿ ಈ ಒಂದು ವಾಕ್ಯ. ಸೊ ಏನಾಯಿತು ಕೊನೆಗೆ ನೋಡಿ, ರೋಮ 9:27. ಇದಲ್ಲದೆ ಯೆಶಾಯನು ಇಸ್ರಾಯೇಲ್ ಜನರ ವಿಷಯದಲ್ಲಿ, ಕರ್ತನು ಈ ದೇಶದವರ ವಿಷಯ ಪೂರ್ಣವಾಗಿಯೂ ತೀವ್ರವಾಗಿಯೂ ಲೆಕ್ಕವನ್ನು ತೀರಿಸುವವನಾದ್ದರಿಂದ ಇಸ್ರಾಯೇಲರ ಸಂಖ್ಯೆಯು ಸಮುದ್ರದ ಉಸುಬಿನಂತೆ ಅಸಂಖ್ಯವಾದದ್ದರೂ ಅವರಲ್ಲಿ ಒಂದು ಅಂಶ ಮಾತ್ರ ರಕ್ಷಣೆ ಹೊಂದುವುದೆಂದು ಕೂಗಿ ಹೇಳುತ್ತಾನೆ. ನೋಡಿ, ಈಗ ಮೋಶೆ ಕಾನಾನಲ್ಲಿ ಸೇರಿಸಿರೋ ಜನನೇ ಇಸ್ರೇಲ್ ದೇಶ. ಸೊ ಈ ಇಸ್ರೇಲ್ ದೇಶಕ್ಕೆ ದೇವರೊಂದು ಕೊನೆ, ಒಂದು ತೀರ್ಪು ಮಾಡಬೇಕಂತೆ. ಆ ತೀರ್ಪು ಮಾಡೋ ಸಮಯ ಬಂದಿದೆ. ಏನಾಯಿತು, ಯೆಶಾಯ ಪ್ರವಾದಿ ಅವ್ರ ಕಾಲದಲ್ಲೇ ಈ ಮೋಶೆ ಹೇಳಿರೋ ಪ್ರವಾದಿ ಬರುವಾಗ ಏನಾಗುತ್ತೆ ಅಂತ ದೇವರು ಯೆಶಾಯ ಮುಖಾಂತರನೇ ತಿಳಿಸ್ಬಿಟ್ರು. ಹಾಗಾದ್ರೆ ಏನು, ಮರಳು ಥರ ಇಸ್ರೇಲ್ ಜನ ಇದ್ರೂ ಈ ಪ್ರವಾದಿ ಬರುವಾಗ ಒಂದು ಸ್ವಲ್ಪ ಜನ ಮಾತ್ರ ಏನು ಮಾಡ್ತಾರಂತೆ, ರಕ್ಷಣೆ ಹೊಂದುತ್ತಾರಂತೆ. ನೋಡಿ, ದೇವ್ರ ಉದ್ದೇಶ ಏನಾಯ್ತು ನೋಡಿ. ಆಗ ಇದು ಕಾರಣ ಏನು, ಯಾರು ಇದೆಲ್ಲ ನಾವು ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ. ಇದೇ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಾವು ನಮ್ಮ ಬಗ್ಗೆ ಹೇಳ್ತೀವಿ. ಸೊ ನಮಗೇನಾಗ್ಬೋದು, ಇದೇ ಥರ ತಪ್ಪು ಆಗ್ಬೋದು. ಕಾರಣ ಕೊರಿಂಥದಲ್ಲಿ ಪೌಲ್ ಹೇಳ್ತಿದ್ದಾರೆ, 1 ಕೊರಿಂಥಿ 11:4 ಹಳೆ ಕಾಲದಲ್ಲಿ ಏನೇನಾಯಿತು ಅದನ್ನು ಸ್ವಲ್ಪ ಓದ್ಬೇಡಿ. 1 ಕೊರಿಂಥಿ 11:4. ತಲೆಯನ್ನು
ಮುಚ್ಚಿಕೊಂಡು ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯನ್ನಾಗಲಿ ಮಾಡಲು ಸಾರಿ 10:4 ಅವರೆಲ್ಲರೂ ದೈಹಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈಹಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆಯಷ್ಟೇ. ಅವರು ಕೆಟ್ಟ ವಿಷಯಗಳನ್ನು ಆಶಿಸದಂತೆ ಸೊ ಅದೊಂದು ಈಗ 10ನೇ ವಾಕ್ಯ ಅಲ್ವಾ, ನಮಗೆ ಶಾಸ್ತ್ರ ಇದು ಪಾಠವಾಗಿ ಬರೆದಿದ್ದಾರೆ. ಅದರಲ್ಲಿ ನೋಡಿ 10 ಆಗಲ್ಲ, 10:5 ಸ್ವಲ್ಪ ಹಿಂದೆ ಮುಂದೆ ನೋಡಿ ಬದ ಕೊನೆ ಕಾಲದಲ್ಲಿ ಅಂತ್ಯಕಾಲದಲ್ಲಿ ಬಂದಿರೋ ನಮಗೆ ಅಲ್ಲೇ ಇದೆ. 10:1 ಇರಬೇಕಾಗ ಅಂತ್ಯಕಾಲದಲ್ಲಿ ಬಂದಿರೋ ನಮಗೆ ಒಂದರಲ್ಲಿಲ್ಲ 10 15 ನೋಡಿ 15ನೇ ವಾಕ್ಯ. ಇಲ್ವಾ? ಒಂದು ಕೊರಿಂಥಿ 10 ಇಲ್ವಾ? ಎಷ್ಟನೇ ವಾಕ್ಯ ಅದು? ಇಲ್ಲ, ಎಷ್ಟನೇ ವಾಕ್ಯ? 11. ಅದೇ ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ನೋಡಿ, ಹಾಗಾದ್ರೆ ಹಳೆ ಕಾಲದಲ್ಲಿ ಆಗಿರೋದು ನಮಗೆ ಏನು ಮಾಡೋದು, ಅವ್ರಿಗೇನಾಯಿತು ಅದೇ ನಮಗೂ ಆಗ್ಬೋದಂತ ನಮಗೂ ಅದು ಬರೆದು ಕೊಟ್ಟಿದ್ದಾರಂತೆ. ಸೊ ಇದಕ್ಕೆ ನಾನು ಹೇಳಿದೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನಮ್ಮ ಬಗ್ಗೆ ಹೇಳುವಾಗ ಇವತ್ತು ಮಾಡೋ ಪಾಠಗಳು ತುಂಬ ಮುಖ್ಯ ಆಗ್ತದೆ. ಇವ್ರು ಏನು ತಪ್ಪು ಮಾಡಿದ್ರು ಅಂತ. ಸೊ ಏನಾಯಿತು, ಸ್ವಲ್ಪ ಜನ ಮಾತ್ರ ಏನು ಮಾಡಿದ್ರು, ತುಂಬ ಜನ ಮರಳು ಥರ ಇರ್ತಾರಂತ ಇಸ್ರೇಲ್ ಜನ, ಬಟ್ ರಕ್ಷಣೆ ಹೊಂದಿರೋದು ಸ್ವಲ್ಪ ಜನ. ರೋಮ 11:5 ನೋಡಿ. ಅದರಂತೆ ಈಗಿನ ಕಾಲದಲ್ಲಿಯೂ ದೇವರು ಕೃಪೆಯಿಂದ ಆದುಕೊಂಡವರಾದ ಕೆಲವರು ಉಳಿದಿದ್ದಾರೆ. ಮಿಕ್ಕಿದ್ರು ರಕ್ಷಣೆ ಹೊಂದಿಲ್ಲ ಅಲ್ವಾ? ದೇವರು ಆರಿಸ್ಕೊಂಡ್ರೆ ಸ್ವಲ್ಪ ಜನ ಬಿಟ್ಟು ಮಿಕ್ಕಿವರು ಮಂಕರಾಗ್ಬಿಟ್ರು. ನೋಡಿ, ಕೃಪೆಯಿಂದ ಆದುಕೊಂಡವನು ಅದರ ಮೇಲೆ ಪುಣ್ಯ ಕ್ರಿಯೆಗಳ ಕಾರಣ ಸಾಕು ಅದೇ ಕೃಪೆಯಿಂದ ಬಂದಿರೋರು ಅವ್ರಿಗೆ ಮಾತ್ರ ಈ ಮಾರ್ಗದ ಬಗ್ಗೆ ಗೊತ್ತಾಯಿತು. ಮಿಕ್ಕಿದವರೆಲ್ಲ ಮಂಕರಾಗ್ಬಿಟ್ರು. ಯಾಕೆ? ಮರಳು ಯಾಮಾರಿಸ್ಬಿಟ್ರು ಅವ್ರನ್ನ. ಯಾರು ಏನಕ್ಕಿದಾಯಿತು? ಕಾರಣ ದೇವರು ಮೋಶೆ ಮುಖಾಂತರ ಪ್ರತಿ ಸಬತ್ತು ಪ್ರತಿ ಪಟ್ಟಣದಲ್ಲಿ ಗ್ರಂಥವನ್ನು ಓದಿ ನೀವು ಪಾಠ ಮಾಡಬೇಕಂತ ಹೇಳಿರೋರು. ಖಂಡಿತ ಕ್ರಿಸ್ತನು ಬರುವಾಗ ಏನಾಗಿರ್ಬೇಕು, ಎಲ್ಲರೂ ಈ ಹೇಳ್ಕೊಡೋರು ವಾಕ್ಯವನ್ನು ಕರೆಕ್ಟಾಗಿ ಹೇಳ್ಕೊಟ್ಟಿದ್ರೆ ಎಲ್ಲ ಊರು, ಆ ಊರಿನ ಪ್ರತಿ ಪಟ್ಟಣವರು, ಪ್ರತಿ ವ್ಯಕ್ತಿಗೇನಾಗಿರಬೇಕು, ಈತನೇ ಮೋಶೆ ಹೇಳಿರುವ ಪ್ರವಾದಿ ಅಂತ ಅರ್ಥ ಆಗಿರಬೇಕು. ಬಟ್ ಸ್ವಲ್ಪ ಜನ ಮಾತ್ರ ಆರಿಸ್ಕೊಂಡಿದ್ದಾರೆ, ಮಿಕ್ಕಿದವರು ಮಾಡಿಲ್ಲ ಅಂತೆ. ಯಾಕೆ? ಏನು ಕಾರಣ? ಸೊ ಹೇಳ್ಕೊಟ್ಟಿರೋರು ಏನು ಹೇಳ್ಕೊಟ್ಬಿಟ್ರು? ರೋಮ 10:1. ಸಹೋದರರೇ, ಇಸ್ರಾಯೇಲ್ಯರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯೂ ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ. ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ನೋಡಿ, ಏನ್ ಸಾಕ್ಷಿ ಅಂತೆ? ಇಸ್ರೇಲ್ ಜನ ತುಂಬಾ ಆಸಕ್ತಿ ಇರೋರು. ಇವತ್ತು ಕ್ರೈಸ್ತರ ತರ, ಇವತ್ತು ಕ್ರೈಸ್ತರು ಎಷ್ಟು ಹಿಂಸೆದ ಮಧ್ಯದಲ್ಲಿ ನಂಬಿಕೆಯಲ್ಲಿ ನಡೀತಾ ಇದ್ದಾರೆ. ಆಸಕ್ತಿ ಇದೆ ಯಾರಿಗೆ? ಇದೇ ಥರ ಆಸಕ್ತಿ ಯಾರಿಗಿತ್ತು? ಇಸ್ರೇಲ್ ಜನರಿಗೂ ಇತ್ತು. ಬಟ್ ಆಸಕ್ತಿ ಇದ್ರೂ ಅವ್ರು ಯೇಸುವನ್ನು ನಂಬಿಲ್ಲ. ಕಾರಣ ಇನ್ನು ಓದಿ. ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ,
ಅವರು ದೇವರಿಂದ ದೊರಕುವ ನೀತಿಯನ್ನರಿಯದೆ ಹ. ಸ್ವನೀತಿಯನ್ನೇ ಸ್ಥಾಪಿಸಬೇಕು. ನೋಡಿದ್ರ ಇದೇ ಅವ್ರು ಮಾಡಿರೋ ತಪ್ಪು. ಏನು? ಅವ್ರು ದೇವರಿಂದ ಬರುವ ನೀತಿಯನ್ನು ಬಿಟ್ಬಿಟ್ರು, ಸ್ವಂತ ನೀತಿಯನ್ನು ಹುಡುಕ್ಬಿಟ್ರು. ಈ ಹಳೆಯ ಒಡಂಬಡಿಕೆಯಲ್ಲಿರುವ ಇಸ್ರೇಲ್ ಜನ ಯಾಕೆ ಸ್ವಲ್ಪ ಜನ ಮಾತ್ರ ರಕ್ಷಣೆ ಹೊಂದಿರೋದು? ಕಾರಣ ಇವರು ಹೇಳ್ಕೊಟ್ಟಿರೋರು, ಅಲ್ಲಿ ನಡೆದಿರೋರೆಲ್ಲರೂ ದೇವರಿಂದ ಬರುವ ನಂಬಿಕೆ ನೀತಿಯನ್ನೆಲ್ಲ ಬಿಟ್ಬಿಟ್ಟು ಸ್ವಂತ ನೀತಿಯನ್ನು ಆಸಕ್ತಿಯಿಂದ ಸ್ವಂತ ನೀತಿಯನ್ನು ಸ್ಥಾಪನೆ ಮಾಡಿಕೊಂಡು ನಡೆದ್ರು. ಅದೇನಾಯ್ತಂತ ನಾವು ಈಗ ಸ್ಟಾರ್ಟಿಂಗಿಂದ ಸ್ವಲ್ಪ ತಿಳ್ಕೊಳ್ಳೋಣ, ಹೆಂಗೆ ಚೇಂಜಸ್ಸು ಬಂತಂತ. ಸೊ ಫಸ್ಟು ದೇವರೀಗ ಮೋಶೆನ ಆರಿಸ್ಕೊಂಡ್ರಂತ ನೋಡ್ತೇವೆ. ಬಟ್ ಮೋಶೆನ ಆರಿಸ್ಕೊಳ್ಳೋಕೆ ಮುಂಚೆ ದೇವರು ಆರಿಸ್ಕೊಂಡಿದ್ದು ಯಾರನ್ನು? ಅಬ್ರಹಾಮನ್ನು. ಕಾರಣ ಮೋಶೆ ಅಬ್ರಾಹ್ಮ ವಂಶದಲ್ಲಿ ಬಂದಿರುವ ಒಂದು ವ್ಯಕ್ತಿ. ಅಬ್ರಾಹ್ಮ, ಈಸಾಕ, ಯಾಕೋಬ್, ಅವರಿಗೆ 12 ಮಕ್ಕಳು. ಅದರಲ್ಲಿ ಲೇವಿ ವಂಶದಲ್ಲಿ ಬಂದಿರೋದು ಮೋಶೆ. ಸೊ ಮೋಶೆಗೆ ದೇವರು ಈ ಒಡಂಬಡಿಕೆ ಮಾಡಿ ಈ ಪರಿಶುದ್ಧ ಗ್ರಂಥಗಳನ್ನು ಕೊಡೋಕೆ ಮುಂಚೆ ದೇವರು ಆ್ಯಕ್ಚುಲಿ ಅಬ್ರಾಹ್ಮನ್ ಏನು ಮಾಡಿದ್ರು? ಕರೆದಿದ್ರು. ಈಗ ಅಬ್ರಾಮ್ಗೆ ಧರ್ಮಶಾಸ್ತ್ರ ಇತ್ತ? ಅಬ್ರಾಮ್ಗೆ ದೇವ್ರ ಧರ್ಮಶಾಸ್ತ್ರ ಕೊಟ್ರ? ಅದು ಹೆಂಗೆ ಗೊತ್ತು ನಮಗೆ? ಸೊ ಕೊಟ್ಟಿದ್ರೆ ಆ ಧರ್ಮಶಾಸ್ತ್ರ ಯಾವುದು? ಇದೆಲ್ಲ ನಾವೇನು ಮಾಡಬೇಕೀಗ ಬೈಬಲಲ್ಲಿ ನೋಡಬೇಕು. ಸೊ ಮೋಶೆ ಕೊಟ್ಟಿರೋ ಧರ್ಮಶಾಸ್ತ್ರ ಯಾವುದು? ಈಗ ನೋಡಿ, ದೇವರು ಅಬ್ರಾಮ್ಗೆ ಧರ್ಮಶಾಸ್ತ್ರ ಕೊಟ್ರ ಇಲ್ಲ ಅಂತ ಆದಿಕಾಂಡ 26:4 ವಾಕ್ಯ ಸ್ಟಾರ್ಟಿಂಗಿಂದ ಓದಿ. ಅದು ದೇವರು ಈಸಾಕ್ ಹತ್ರ ಹೇಳೋದು. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ವರವಲ್ಲದೆ ಇನ್ನೂ ಒಂದು ವರವು ಕಾನಾನ್ ದೇಶಕ್ಕೆ ಬಂತು. ಆಗ ಇಸಾಕನು ಫಿಲಿಷ್ಟಿಯರ ಅರಸನಾದ ಅಬೀಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ನಾನು ನಿನ್ನ ಬಳಿಯಲ್ಲಿದ್ದ ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ, ನೋಡಿ, ನಿನ್ನ ತಂದೆಯಾಗಿರುವ ಅಬ್ರಹಾಮು ನನ್ನ ದೇವರ ಮಾತನ್ನು ಕೇಳಿ. ಇದೇ ಥರ ದೇವರು ಮಾಡಿದ್ರು. ಅಬ್ರಾಹ್ಮನ್ನು ಬೇರೆ ಒಂದು ಊರಿಂದ, ಮೆಸೊಪೊಟೇಮಿಯಾ ಅಂತ ಊರಿಂದ ಏನು ಮಾಡಿದ್ರು? ಅಬ್ರಾಹ್ಮನ್ನು ಕರೆದ್ರು. ಸೊ ಅಬ್ರಾಹ್ಮ್ ದೇವ್ರ ಮಾತು ಕೇಳಿಕೊಂಡು ಆ ಊರು ಬಿಟ್ಟು ಯಾವ ಊರು ದೇವ್ರು ತೋರಿಸ್ತಾರಂತ ದೇವ್ರನ್ನ ನಂಬ್ಕೊಂಡು ಆ ಊರ ಬಗ್ಗೆ ಏನು ತಿಳುವಳಿಕೆ ಇಲ್ಲ ನಂಬ್ಕೊಂಡು ಬಂದ್ಬಿಟ್ರು. ಅದೇ ಥರ ಈಗ ದೇವರು ಈಸಾಕ್ ಹೇಳ್ತಿದ್ದಾರೆ, ನಿನ್ನಪ್ಪ ನನ್ನ ಮಾತು ಕೇಳಿದ್ದಕ್ಕೆ ನೀನು ನನ್ನ ಮಾತು ಕೇಳಬೇಕು, ನಾನು ನಿನಗೂ ಏನು ಮಾಡ್ತೀನಿ ಅದೇ ಥರ ಒಂದು ಆಶೀರ್ವಾದ. ಸೊ ಈಗ ಅಬ್ರಾಮ್ಗೆ ಏನಿತ್ತು ನೋಡಿ ಮಾತು ಕೇಳಿರೋದು, ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಕೊಂಡು ನಡೆದದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣ. ನೋಡಿದ್ರೆ ನನ್ನ ಆಜ್ಞೆಗಳು. ಹಾಗಾದ್ರೆ ದೇವರು ಅಬ್ರಾಮ್ಗೆ ಏನು ಮಾಡೋದ್ರಂತೆ? ಕೆಲವು ಆಜ್ಞೆಗಳು ಕೊಟ್ಟರು. ಆದರೆ ಇವಾಗ ನಮಗೆ ದೇವರು ಅಬ್ರಾಮ್ ಕೊಟ್ಟಿರೋ ಆಜ್ಞೆಗಳ ಬಗ್ಗೆ ಯಾವ ರೆಕಾರ್ಡು ಇಲ್ಲ. ಅಬ್ರಾಮ್ ಯಾವುದ್ರಲ್ಲಿ ನಡೆದ್ರು, ಎಷ್ಟು ಆಜ್ಞೆಗಳಿತ್ತು, ನಮಗೆ ಯಾವ ರೆಕಾರ್ಡ್ಸ್ ಇಲ್ಲ. ಅದಕ್ಕೆ ನಮ್ಮ ಹತ್ರ ಈಗ ಕೈಯಲ್ಲಿ ಬೈಬಲ್ ಶಾಸ್ತ್ರ ಅಂತ ಹೇಳೋದು ಮೋಶೆಗೆ ಸಿಕ್ಕಿರೋದು. ಆದರೆ ಅಬ್ರಾಮ್ಗೆ ಕೊಟ್ಟಿರೋದು ಗೊತ್ತಿಲ್ಲ ನಮಗೆ. ಒಂದು ವಿಷಯ ನಾವು ಕಂಡುಹಿಡಿಬೋದು, ಒಂದಿದ್ದಿರ್ಬೋದು. ಯಾವುದದು? ನಾವು ಇಸ್ರೇಲ್ಗೆ ಕೊಟ್ಟಿರೋ ಧರ್ಮಶಾಸ್ತ್ರದಲ್ಲಿ 10ರಲ್ಲಿ 1 ಅಂತ ಹೇಳ್ತಿದ್ದಾರೆ ನೋಡಿ. ಅದು ಅಬ್ರಾಮ್ ಏನು ಮಾಡಿದ್ರು? ಮೆಲ್ಕಿಜೆಡೆಕ್ಗೆ 10ರಲ್ಲಿ 1 ಭಾಗ ಕೊಟ್ಟರು. ಅದೇ ಥರ ಯಾಕೋಬ್ ಹೇಳ್ತಿದ್ದಾರೆ. ನಾವು ಆದಿಕಾಂಡ 28 ನೋಡುವಾಗ ಯಾಕೋಬ್ ಹೇಳ್ತಿದ್ದಾರೆ, ನಾನು 10ರಲ್ಲಿ 1 ಏನು ಮಾಡ್ತೇನೆ ದೇವರಿಗೆ ಕೊಡ್ತೀನಿ ಅಂತ. ಹಾಗಾದರೆ ಈ ಒಂದು ಲಾ, ಈ ತೈತದ ಲಾ, 10ಮ ಭಾಗದ ಲಾ ದೇವರು ಅಬ್ರಾಮ್ಗೂ ಕೊಟ್ಟಿದ್ದಾರೆ, ಅದೇ ಥರ ಮೋಶೆ ಮುಖಾಂತರನೂ ಕೊಟ್ಟಿದ್ದಾರೆ. ಇದು ನಾವು ಕಂಡುಹಿಡಿಯೋಕ್ಕಾಗ್ತಾ ಇದೆ. ಬಟ್ ಇದು ಬಿಟ್ಟು ಬೇರೆ ನಮಗೆ ಗೊತ್ತಿಲ್ಲ. ಸೊ ಅಬ್ರಾಮ್ಗೂ ಈಸಾಕ್ಗೂ ಯಾಕೋಬ್ಗೂ ದೇವರು ಏನು ಧರ್ಮಶಾಸ್ತ್ರ ಕೊಟ್ಟರು, ಮೋಶೆ ತನಕ ಅವ್ರು ಯಾವ ಧರ್ಮಶಾಸ್ತ್ರದಲ್ಲಿ ನಡೆದ್ರು ನಮಗೆ ಗೊತ್ತೇ ಇಲ್ಲ. ಆದರೆ ಈಗ ನಾವು ಶಾಸ್ತ್ರ ಮತ್ತು ಪರಿಶುದ್ಧ ಗ್ರಂಥ ಅಂತ ಹೇಳ್ತೀವಿ ನೋಡಿ, ಅದು ನಾವು ಕಂಡುಹಿಡಿತಾ ಇರೋದು. ಶಾಸ್ತ್ರ ಏನು, ಪವಿತ್ರ ಗ್ರಂಥ ಏನು. ಸೊ ಈಗ ಮೋಶೆಗೆ ದೇವರು ಇದು ಕೊಟ್ಟರು. ಇದು ಅಪೊಸ್ತಲ ಕೃತಿ ಬೇಡ, ಗಲಾತ್ಯ 3
16, 17. ಒಳ್ಳೆಯದು, ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಓಕೆ, ದೇವರು ಅಬ್ರಹಾಮನ್ ಕರೆದು ಬಿಟ್ಟು ವಾಗ್ದಾನ ಮಾಡಿದ್ರು. ಆಯ್ತಾ? ಓಕೆ. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಓಕೆ, ಅದೇನು? ಈಗ ಅಬ್ರಾಮ್ಗೆ 8 ಮಕ್ಕಳಿದ್ರು. ಅಬ್ರಾಮ್ಗೆ ಫಸ್ಟ್ ಮಗ ಇಷ್ಮಾಯೇಲು, ಆಮೇಲೆ 2ನೇ ಮಗ ಈಸಾಕು, ಆಮೇಲೆ ಅಬ್ರಾಮು ಕೆತುರ ಅಂತ 3ನೇ ಮದುವೆ ಮಾಡಿ ಅಲ್ಲಿ 6 ಮಕ್ಕಳು. ಸೊ ಟೋಟಲಾಗಿ ಅಬ್ರಾಮ್ಗೆ 8 ಮಕ್ಕಳಿದೆ. ನಾವದು 25ನೇ ಅಧ್ಯಾಯದಲ್ಲಿ 3ನೇ ಮದುವೆ ನೋಡ್ತೀವಿ. ಓಕೆ, ಸೊ 16ರಲ್ಲಿ ಇಷ್ಮಾಯೇಲ್ ಹುಟ್ಟೋದು ನೋಡ್ತಾ ಇದ್ದೀವಿ. ಆದಿಕಾಂಡ 16. ಆದಿಕಾಂಡ 17ರಲ್ಲಿ ದೇವರು ಅಬ್ರಾಮ್ ಹೇಳ್ತಿದ್ದಾರೆ, ಇಲ್ಲ ಈಸಾಕ್ ಅಂತ ಒಂದು ಮಗು ನಿನಗೆ ಹುಟ್ಟುತ್ತೆ ಅಂತ. ಆಗ ಎಷ್ಟಾಯಿತು? 8 ಮಕ್ಕಳ ಬಗ್ಗೆ ನಮಗೆ ತಿಳುವಳಿಕೆ ಇದೆ. ಸೊ ಈ 8 ಮಕ್ಕಳಲ್ಲಿ ಒಬ್ಬರು ದೇವರು ಆರಿಸ್ಕೊಂಡ್ರು. ಅಬ್ರಾಮ್ಗೆ ಹೇಳಿರೋ ಪ್ರಾಮಿಸ್ಸು, ವಾಗ್ದಾನ, ಅದು ಅಬ್ರಾಮಿಂದ ಒಂದು ಮಗನಿಗೆ ಹೋಗುತ್ತೆ. ಆ ಮಗ ಈಸಾಕ್. ಈಗ ಅದೇ ಥರ ಈಸಾಕ್ ಏನಾಯಿತು? 2 ಮಕ್ಕಳು ಹುಟ್ಟಿದ್ರು, ಒಂದು ಏಸಾವು ಮತ್ತು ಯಾಕೋಬ್. ದೇವ್ರು ಏನು ಮಾಡಿದ್ರು? ಯಾಕೋಬನ್ನು ಆರಿಸ್ಕೊಂಡ್ರು, ಏಸಾವನ್ನು ಬಿಟ್ಬಿಟ್ರು. ಯಾಕೋಬಲ್ಲಿ 12 ಮಕ್ಕಳು. ಈ 12 ಮಕ್ಕಳು ಬಂದಿರೋ ಜನನೇ ಮೋಶೆ ಕಾಲದಲ್ಲಿರುವ ಇಸ್ರಾಯೇಲರು. ಅದೇನಲ್ಲಿ ಬರೀತಾ ಇರೋದು. ದೇವ್ರು ವಾಗ್ದಾನ ಮಾಡಿದ್ರು, ಅಬ್ರಾಮು, ಈಸಾಕು, ಯಾಕೋಬು, ಜೋಸೆಫ್ ಎಲ್ಲ ನೋಡಿ. ಓಕೆ, ನೆಕ್ಸ್ಟು ಕಂಟಿನ್ಯೂ ಮಾಡಿ. ಆ ಒಬ್ಬನು ಕ್ರಿಸ್ತನೇ. ನನ್ನ ತಾತ್ಪರ್ಯವೇನೆಂದರೆ, ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು 430 ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು ನೋಡಿದ್ರೆ, ಆಗ ದೇವರು ಒಡಂಬಡಿಕೆಯನ್ನು ಮಾಡಿದ್ರು ಅಬ್ರಾಮ್ ಜೊತೆಯಲ್ಲಿ. ಬಟ್ ಏನು ಮಾಡಿಲ್ಲ? ಒಂದು ಧರ್ಮಶಾಸ್ತ್ರ ಕೊಟ್ಟಿಲ್ಲ ಅಂತ. ಯಾವುದು? 430 ವರ್ಷ ನಂತರ ಬಂದಿರೋದು. ಸೊ ಹಾಗಾದರೆ ಅಬ್ರಾಮನ್ ಕರೆದು ಎಷ್ಟು ವರ್ಷ ಆಗಿದ್ಮೇಲೆ ಮೋಶೆ ಹತ್ರ ಮಾತಾಡ್ತಾ ಇರೋದು ದೇವರು? 400. ಪ್ರೂಫ್ ಆಯ್ತಲ್ಲಿ. ದೇವರು ಅಬ್ರಾಮನ್ ಕರೆದು ಆದಿಕಾಂಡ 12ರಲ್ಲಿ ಕರೆದು ವಾಗ್ದಾನ ಮಾಡಿದ್ರು, ನೀನು ದೊಡ್ಡ ಜನಾಂಗವಾಗಿ ಮಾಡ್ತೀನಿ, ನಿನ್ನ ಸಂತಾನದ ಮುಖಾಂತರ ಎಲ್ಲರಿಗೂ ಆಶೀರ್ವಾದ ಅಂತ ಹೇಳಿ ಈ ಒಂದು ವಾಗ್ದಾನ ನೆರವೇರಕ್ಕೆ ಒಂದು ಒಡಂಬಡಿಕೆಯನ್ನು ಮಾಡಿದ್ರು. ಆ ಒಡಂಬಡಿಕೆ ಎಷ್ಟು ವರ್ಷ ನಂತರ ಬಂತಂತೆ? 430. ಹಾಗಾದರೆ ಮೋಶೆ ಕೊಡೋ ಧರ್ಮಶಾಸ್ತ್ರಕ್ಕೆ ಮುಂಚೆ ಏನಿತ್ತು? ದೇವರಿಗೆ ಅದು ಬೇಕಾಗಿಲ್ಲ. ದೇವರಿಗೆ ವಾಗ್ದಾನ ಮಾಡಿರೋ ಕ್ರಿಸ್ತನು ಬರಬೇಕಾದ್ರೆ ಅದು ಅಬ್ರಾಮ್ಗೆ ಕೊಟ್ಟಿರೋ ವಾಗ್ದಾನದಲ್ಲಿ ಬರಲ್ಲ, ಆ ಧರ್ಮಶಾಸ್ತ್ರದಲ್ಲಿ ಬರಲ್ಲ. ಅದು ಯಾರಲ್ಲಿ ಬರಬೇಕು? ಮೋಶೆ ಕೊಟ್ಟಿರೋ ಧರ್ಮಶಾಸ್ತ್ರದಲ್ಲೇ ಬರಬೇಕು. ಅದೇ ಫಸ್ಟ್ ದೇವರು ಅದನ್ನು ಮಾಡಿಕೊಂಡ್ರೆ ಪ್ಲ್ಯಾನು, ಒಂದು ಧರ್ಮಶಾಸ್ತ್ರ ಕೊಡಬೇಕು. ಆದರೆ ಅದು 430 ವರ್ಷ ನಂತರ ಕೊಟ್ಟರು. ಸೊ ಹಾಗಾದರೆ ಆ ಸಮಯ ಬರುವಾಗ ಏನು ಮಾಡಿದ್ರು? ಈಗ ಅದಕ್ಕೆ ಅಬ್ರಾಮ್ಗೆ ಮಕ್ಕಳಿಲ್ಲದ ಟೈಮಲ್ಲಿ ಅಬ್ರಾಮ್ ದೇವ್ರ ಹತ್ರ ಕೇಳಿದ್ರು, ನನಗೆ ಮಕ್ಕಳೇ ಇಲ್ಲ, ಒಂದು ಮಗುನೂ ಹುಟ್ಟಿಲ್ಲ, ನನಗೆ ಇರೋದೇ ಇಲಿಯಸರ್ ಅಂತ ಒಬ್ಬರು ಇದ್ದಾರೆ, ನಾನು ಅವರೇ ನನ್ನ ಮಗ ಅಂತ ದತ್ತಗೊಳ್ಳ ಅಂತ. ಹಾಗಾಗಿ ದೇವರು ಇಲ್ಲ, ನಿನಗೆ ಮಕ್ಕಳು ಹುಟ್ಟಬೇಕು. ಆದರೆ ಅವರು 400 ವರ್ಷ ಗೊತ್ತಿಲ್ಲ ದೇಶದಲ್ಲಿ ಸೇವೆ ಮಾಡಬೇಕು ನೋಡಿ. ಸೊ ಹಾಗಾದರೆ ಈ 400 ಪ್ಲಸ್ 430 ವರ್ಷದಲ್ಲಿ ದೇವರಿಗೆ ಏನೊಂದು ಯೋಜನೆ ಇದೆ, ಅದು ನಾವು ಇನ್ನೊಂದು ವಿಷಯ ಮಾಡ್ತೀವಿ. ಇನ್ನು ಬರ್ತಾ ಬರ್ತಾ ಮುಂದೆ ಅಲ್ಲಿ ಏನಾಯಿತು? ಅದು ಆದಿಕಾಂಡ 15ರಲ್ಲಿ ಏನು ಹೇಳ್ತಾ ಇದ್ದಾರೆ? 400 ವರ್ಷ ಏನಕ್ಕೆ? ಅಲ್ಲಿ ಅಮೋರಿಯರ ಪಾಪ ಅಂತೆಲ್ಲ ಹೇಳ್ತಾರೆ. ಸೊ ಆ ಒಂದು ವಿಷಯ ನಾವು ಬೇರೊಂದು ಕ್ಲಾಸಲ್ಲಿ ಮಾಡೋಣ. ಇವಾಗ ನಮ್ಮ ಉದ್ದೇಶ ಏನು? ಮೋಶೆ ಹೇಳಿರೋ ಪ್ರವಾದಿ, ಮೋಶೆ ಹೇಳಿದ ನನ್ನ ಹಾಗೆ ಇನ್ನೊಂದು ಪ್ರವಾದಿ ನಿಮಗೆ ಬರ್ತದೆ. ಈಗ ನಮಗೆ ಸ್ವಲ್ಪ ಕ್ಲಿಯರ್ ಆಯಿತು. ಮೋಶೆ ಒಂದು ಪ್ರವಾದಿಯಿಂದ ಇನ್ನೊಂದು ಪ್ರವಾದಿ ಬರಬೇಕು ನೋಡಿ. ಆ ಪ್ರವಾದಿಯನ್ನು ಅರ್ಥ ಮಾಡಿಕೊಳ್ಳೋ ಸತ್ಯಗಳು ಮೋಶೆ ಧರ್ಮಶಾಸ್ತ್ರದಲ್ಲಿದೆ. ಸೊ ಈ ಧರ್ಮಶಾಸ್ತ್ರ ನಡೆದ್ರೆ ಆ ಪ್ರವಾದಿ ಏನು ಮಾಡ್ಕೊಳ್ಬೋದು? ತಿಳ್ಕೊಳ್ಬೋದು. ಅವ್ರ ಮಾತನ್ನು ನಂಬಿಕೊಂಡು ಅವ್ರ ಜೊತೆಯಲ್ಲಿ ನಡೆದು ರಕ್ಷಣೆ ಹೊಂದಬಹುದು. ಇದು ಯಾರ ಚಿತ್ತವಾಗಿತ್ತು? ದೇವರ ಚಿತ್ತವಾಗಿತ್ತು. ಅದಕ್ಕೆ 430 ವರ್ಷ ಆಗುವಾಗ ದೇವರು ಮೋಶೆನ ಆರಿಸ್ಕೊಂಡ್ರು. ಮೋಶೆ ಹುಟ್ಟಿದೆ ಒಂದು ಅದ್ಭುತ, ಮೋಶೆ ರಕ್ಷಣೆ ಹೊಂದಿರೋದು ಅದ್ಭುತ. ಯಾವ ಥರ ಅವರು ಫರೋನ್ ಮನೆಗೆ ಹೋಗಿರೋದು ಒಂದು ಅದ್ಭುತ. ಅಲ್ಲಿಂದ ಅವರು ಮಿದ್ಯಾನ್ ಹೋಗಿ ವಾಪಸ್ಸು ಹೋರೇಬಿಗೆ ಬಂದು
ಬೆಂಕಿಯನ್ನು ನೋಡಿ ತಿರ್ಗಾ ದೇವರಲ್ಲಿ ಹೇಳ್ತಿದ್ದಾರೆ. ಆ ಸಬ್ಜೆಕ್ಟೆಲ್ಲ ನಾವೀಗ ಮುಟ್ತಾ ಇಲ್ಲ. ನೀನೇನು ಮಾಡು, ಈಜಿಪ್ಟ್ಗೆ ಹೋಗಿ ನನ್ನ ಜನರನ್ನು ಬಿಡಿಸ್ಕೊಂಡು ಬರಬೇಕು. ಹಂಗೆ ಕೆಂಪು ಸಮುದ್ರ ಎರಡಾಗಿ ಮಾಡಿ ಅದ್ರ ಮಧ್ಯದಲ್ಲಿ ನಡ್ಕೊಂಡು ಇವರು ಅರಣ್ಯಕ್ಕೆ ಬಂದ್ಬಿಟ್ರು. ಅರಣ್ಯದ ಸೀನಾಯಿ ಬೆಟ್ಟಕ್ಕೆ ಬರುವಾಗ ಅಲ್ಲಿ ದೇವರು ಇವ್ರ ಜೊತೆಯಲ್ಲಿ ಒಂದು ಒಡಂಬಡಿಕೆ ಮಾಡ್ಕೊಳ್ತಾವ್ರೆ. ಒಡಂಬಡಿಕೆಯೇ ನಮಗೆ ಮುಖ್ಯ. ಅದು ಎರಡು ಕಡೆ ನಾವು ನೋಡ್ತೀವಿ. ವಿಮೋಚನ ಕಾಂಡ 19 ಇದೆ. ಓಕೆ, ಅದು ಓದಿ 4ನೇ ವಾಕ್ಯ. ವಿಮೋಚನ ಕಾಂಡ ಎಕ್ಸಡಸ್ 19:4. ಏನೆಂದರೆ ನಾನು ಐಗುಪ್ತರಿಗೆ ಏನು ಮಾಡಿದೆನೋ ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದನ್ನೆಲ್ಲ ನೀವು ನೋಡಿದಿರಷ್ಟೇ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನೋಡಿದ್ರೆ. ಸೊ ನೀವು ನಾನು ಹೇಳೋ ಮಾತನ್ನು ಯೆಹೋವ ದೇವರು ಮೋಶೆ ಹತ್ರ ಹೇಳಿ ಕಳಿಸ್ತಾ ಇರೋದು. ಸೊ ಮೋಶೆ ಬಂದು ಕೆಳಗಿರೋ ಜನರ ಹತ್ರ ಕೇಳ್ತಿದ್ರೆ ನೀವು ನಡಿತೀರಾ ಅಂತ. ಆಗ ಎಲ್ಲರೂ ನಾವು ನಡಿತೀವಿ. ಹಾಗಾದರೆ ದೇವ್ರು ಏನು ಮಾಡಿದ್ರು, ಒಂದು ಒಡಂಬಡಿಕೆ ಮಾಡಿದ್ರು. ಆ ಒಡಂಬಡಿಕೆ ಫಲ ಇದು ನಾವು ಇನ್ನೊಂದು ಸಬ್ಜೆಕ್ಟಲ್ಲಿ ನೋಡ್ತೀವಿ. ಇದು ನೆಕ್ಸ್ಟ್ ಎಲ್ಲ ಆಗಿದ್ಮೇಲೆ ನಾವು ನೋಡ್ತೀವಿ ಏನದು, ಈ ಯಾಜಕರು ಇದೆಲ್ಲ ಏನಂತ, ಏನಕ್ಕೆ ದೇವರು ಆ ಪ್ರವಾದಿ, ಅದೆಲ್ಲ ನಾವು ಇನ್ನೂ ಅಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಸೊ ಈ ಥರ ವಿಷಯವಾಗಿ ನಾವು ತಿಳ್ಕೊಳ್ಳುವಾಗ ನಮಗೆ ಗೆಲಿಬಿಲಿ ಆಗಲ್ಲ. ನಾವು ಇಲ್ಲದ್ರೆ ನಾವು ಹುಡುಕಿ ಹೋಗ್ತಾ ಇದ್ದೀವಿ. ಹುಡುಕಿ ಓದುವಾಗ ದಾರಿ ತಪ್ಪಿಸ್ಬೋದು, ನಮಗೆ ಸಬ್ಜೆಕ್ಟ್ ಬಿಟ್ಟು ಹೋಗ್ಬೋದು. ನಾವೇನು ಮಾಡ್ತೀವಿ, ಸುಮ್ಮನೆ ಏನೋ ಕಂಕಾರ್ಡೆನ್ಸ್ ಇಟ್ಕೊಂಡು ಹುಡುಕಿ ಸಬ್ಜೆಕ್ಟ್ ಬೇರೆ ಬೇರೆ ಮಾಡಿ ಲೈನ್ ಚೇಂಜ್ ಮಾಡಿಬಿಡ್ತೀವಿ. ಅದು ಮಾಡಬಾರ್ದು. ನಾವು ಯಾವ ಕಾಂಟೆಕ್ಸ್ಟಲ್ಲಿ ಇದ್ದೀವಿ ಅದೇ ಇದರೊಳಗೆ ನಿಂತ್ಕೊಂಡು ನಾವು ಹುಡುಕಿ ಓದಬೇಕು. ಅದಕ್ಕೆ ಈ ಸಬ್ಜೆಕ್ಟ್ ನಾವು ಹುಡುಕಿ ಓದ್ತಾ ಇದ್ದೀವಿ, ಒಂದು ವಿಷಯ ತಗೊಂಡು ಓದ್ತಾ ಇದ್ದೀವಿ. ಮತ್ತು ಸಬ್ಜೆಕ್ಟ್ ಏನು ಒಂದೇ ಲೈನಲ್ಲಿ ಹೋಗ್ತಾ ಇದ್ದೀವಿ, ನಾವು ಚೇಂಜ್ ಮಾಡ್ತಾ ಇಲ್ಲ. ಓಕೆ, ಈಗ ಸಬ್ಜೆಕ್ಟ್ ನಮ್ಮದು ಈ ಧರ್ಮಶಾಸ್ತ್ರ ಪ್ರಕಾರ. ಸೊ ದೇವರು ಒಂದು ಒಡಂಬಡಿಕೆ ಮಾಡಿದ್ರು. 19 ಹೇಳ್ತಿದ್ದಾರೆ. ಈಗ 24:4 ಮಧ್ಯದಲ್ಲಿರೋದು ನಾವು ಟೈಮ್ ಸೇವ್ ಮಾಡ್ತಾರೆ, ನಿಮ್ಮ ಮನೇಲಿ ಓದ್ಬೋದು. 24:4 ಅದೇ ವಿಮೋಚನ ಕಾಂಡದಲ್ಲಿ 24:4. ಮೋಶೆಯು ಯೆಹೋವನ ಆಜ್ಞೆಗಳನ್ನೆಲ್ಲ ಬರೆದು ಬೆಳಗ್ಗೆ ಎದ್ದು ಆ ಬೆಟ್ಟದ ಬುಡದಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿ ಇಸ್ರಾಯೇಲರ 12 ಸಾಕು. ಆಗ ನೋಡಿ ಮೋಶೆ ಏನು ಮಾಡಿದ್ರಂತೆ, ದೇವರು ಮೋಶೆ ಹತ್ರ ಹೇಳಿರೋ ಪ್ರತಿಯೊಂದು ಮಾತುಗಳನ್ನು ಕೇಳಿ ಅದನ್ನು ಒಂದು ಪುಸ್ತಕದಲ್ಲಿ, ಇಲ್ಲ ಒಂದು ಸ್ಕ್ರಾಲ್. ಓಕೆ, ಹಳೆ ಕಾಲದಲ್ಲಿ ಪುಸ್ತಕ ಇರಲಿಲ್ಲ, ಅನ್ಸೂರ್ಲ್ ಅಂತ ಸ್ಕ್ರಾಲ್ ಥರ. ಅದ್ರಲ್ಲಿ ಈಗ ಬುಕ್ಸ್ ಇದೆ, ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಬುಕ್ಕು ಥರ ಒಂದು ಬರೆದು ಅದರಲ್ಲಿ ಎಲ್ಲ ವಾಕ್ಯ ಬರೆದು 12 ಗೋತ್ರಕ್ಕೆ ಇರುವ ಎಲ್ಲ ಹಿರಿಯರನ್ನು ಕರೆದು ಅವ್ರ ಜೊತೆಯಲ್ಲಿ ಮಾತಾಡೋ ಕೆಲವು ವಿಷಯಗಳಿದೆ ಅಲ್ಲಿ. ಈಗ ಕೊನೆಗೆ ನಾವು ಎಲ್ಲಿ ಬರೋಣ, ಲಾಸ್ಟ್ ಬುಕ್ ಇವ್ರದ್ದು ಮೋಶೆದು ಧರ್ಮೋಪದೇಶ ಕಾಂಡ. ಓಕೆ, ಅಲ್ಲಿ 31:9 ವಾಕ್ಯ. ಮೋಶೆ ಹೋಗಿ ಈ ಮಾತುಗಳನ್ನು ಇಸ್ರಾಯೇಲರೆಲ್ಲರಿಗೆ ತಿಳಿಸಿದನು. ಅವನು ಅವರಿಗೆ, ನಾನು ಈಗ 120 ವರ್ಷದವನಾಗಿದ್ದೇನೆ. 31:9 ಮೋಶೆ ಈ ಧರ್ಮಶಾಸ್ತ್ರವನ್ನು ಬರೆದು ಯೆಹೋವನ ಆಜ್ಞಾಶಾಸನಗಳ ಮಂಜೂಷವನ್ನು ಓರ್ವ ಲೇವಿಯರಾದ ಯಾಜಕರ ಮತ್ತು ಹಿರಿಯರ ವಶಕ್ಕೆ ಕೊಟ್ಟು. ಬರೆದು ಬಿಟ್ಟು ಯಾರ ಕೈ ಕೊಟ್ಟರು? ಯಾರ ಕೈ ಕೊಟ್ಟಿರೋದು? ಯಾಜಕರಿಗೆ ಮತ್ತು ಹಿರಿಯರಿಗೆ. ಅವರಿಗೆ ಮಾತ್ರ ಕೊಟ್ಟಿರೋದು. ಯಾಜಕರು ಮತ್ತು ಲೇವಿ ಗೋತ್ರದವರಿಗೆ ಮಾತ್ರ ಕೊಟ್ಬಿಟ್ಟು. ಓಕೆ, ಯಾಕೆ ಬೇರೆಯವ್ರು ಕೊಟ್ಟಿಲ್ಲ? 12 ಗೋತ್ರ ಇದೆ, ಬಟ್ ಯಾರು ಕೊಟ್ಟರು? ಯಾಜಕರು ಮತ್ತು ಲೇವಿಯರ ಕೈಯಲ್ಲಿ ಕೊಟ್ಬಿಟ್ಟು ಅವ್ರ ಕೈಲಿ ಕೊಟ್ಟಿರೋದು. ಹೋಗಿ ಎಲ್ಲಿ ಇಡಬೇಕು ಈಗ? ಸ್ವಲ್ಪ ಸ್ಟಾರ್ಟಿಂಗಿಂದನೇ ಒಂದು ಸೌಂಡ್ ಡಿಫ್ರೆನ್ಸ್ ಇದೆ. ಲಾಸ್ಟ್ ಟೈಮ್ ಥರ ಇಲ್ಲ. ಓಕೆ, ಈಗ ಇಲ್ಲ, ನಾನು ಸ್ವಲ್ಪ ಸೌಂಡ್ ಜಾಸ್ತಿ ಮಾತಾಡಬೇಕಾ?
ಈ ಸೌಂಡ್ ಫಸ್ಟ್ ಸ್ವಲ್ಪ ಕಡಿಮೆ ಮಾಡಿದೆ. ಈಗ ಈ ಸೌಂಡು ಪರವಾಗಿಲ್ಲ ಅಲ್ಲ? ಓಕೆ, ಈ ಸೌಂಡ್ ಸ್ವಲ್ಪ ಸೌಂಡ್ ರೈಸ್ ಮಾಡ್ತಾ ಇದೆ. ಸರಿ ಆಯ್ತಲ್ಲ? ಈಗ 31, 24 26 ತನಕ ಓದಿ ನೋಡಿ. ಬರೆದು ಯಾರು ಕೇಳ್ಕೊಟ್ರು? ಯಾಜಕ ಮತ್ತು ಲೇವಿ ಗೋತ್ರದಲ್ಲಿರುವ ಆರೋನ ವಂಶದಲ್ಲಿರುವ ಯಾಜಕರು ಮತ್ತು ಲೇವಿ ವಂಶದಲ್ಲಿರುವ ಎಲ್ಲ ಕೋಹಾತು ಮೆರಾರಿ 3 ಮಕ್ಕಳಿದ್ದಾರೆ ಅಲ್ಲಿ. ಇವರೆಲ್ಲರ ಕೈಯಲ್ಲಿ ಕೊಟ್ಬಿಟ್ಟು ಅದೇ 31, 24, 26. ಮೋಶೆ ಈ ಧರ್ಮಶಾಸ್ತ್ರವನ್ನು ಗ್ರಂಥರೂಪವಾಗಿ ಬರೆದು ಪೂರೈಸಿದಾಗ ಯೆಹೋವನ ಆಜ್ಞಾಶಾಸನಗಳ ಮಂಜೂಷವನ್ನು ಹೊರುವ ಲೇವಿಯರಿಗೆ, ನೀವು ಈ ಧರ್ಮಶಾಸ್ತ್ರ ಪುಸ್ತಕವನ್ನು ನಿಮ್ಮ ವಶಕ್ಕೆ ತೆಗೆದುಕೊಂಡು ನಿಮ್ಮ ದೇವರಾದ ಯೆಹೋವನ ಆಜ್ಞಾಶಾಸನಗಳ ಮಂಜೂಷದ ಬಳಿಯಲ್ಲಿ ಇಡಿರಿ. ನೋಡಿದ್ರ ಆ ಮಂಜೂಷ ಪೆಟ್ಟಿ ಇತ್ತಲ್ಲ, ಅದರ ಒಳಗೆ ಮನ್ನ ದೇವ್ರು ಕೊಟ್ಟಿರೋ 2 ಕಲ್ಲು, ಧರ್ಮಶಾಸ್ತ್ರ ಕಲ್ಲು, ಅಲ್ಲಿ ಇದನ್ನು ಇಡಬೇಕಂತೆ. ಯಾರು ಬರೆದಿರೋ ಬುಕ್ಕು? ಮೋಶೆ ಬರೆದಿರೋ ಬುಕ್. ಎಷ್ಟು ಮುಖ್ಯ ನೋಡಿ, ಮೋಶೆ ಬರೆದಿರೋ ಬುಕ್ಕು ಇದು ಅವ್ರ ಕೈ ಕೊಟ್ಬಿಟ್ಟು ನೀವು ಎಲ್ಲಿಗೆ ಬೇಕು, ಪರಿಶುದ್ಧವಾಗಿರೋ ಅತಿ ಪರಿಶುದ್ಧವಾಗಿರೋ ಸ್ಥಳದಲ್ಲಿ ಇದನ್ನು ಇಕ್ಕಬೇಕು ಈ ಬುಕ್ಕನ್ನು. ಹಾಗಾದರೆ ಖಂಡಿತ ಇದಕ್ಕೆ ಏನಿರಬೇಕು ಇಂಪಾರ್ಟೆನ್ಸು? ಏನಕ್ಕೆ ಈ ಥರ ಒಂದು ಕಾಪಿ ಆಯಿತಾ? ಎಲ್ಲಿರಬೇಕು? ಅತಿ ಪರಿಶುದ್ಧವಾಗಿರೋ ಸ್ಥಳ, ಮಂಜೂಷ ಪೆಟ್ಟಿಗೆ ಒಳಗೆ ಇಡಬೇಕಂತ. ಇದು ಅದ್ರ ಪಕ್ಕದಲ್ಲಿ ಇಡಬೇಕು. ಓಕೆ, ಈಗ ಅದ್ರ ಬಗ್ಗೆ ನಾವು ಆಮೇಲೆ ಸ್ವಲ್ಪ ತಿಳ್ಕೊ ಏನಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಅಂತ ಇನ್ನು ಮುಂದೆ ಗೊತ್ತಾಗ್ತದೆ ನಮಗೆ. ಈಗ ಒಟ್ಟಿನಲ್ಲಿ ನಾವು ಧರ್ಮೋಪದೇಶ ಕಾಂಡ 4, 1 ಮತ್ತು 6, 1 ಸೇಮ್ 2. ಇಸ್ರಾಯೇಲ್ಯರೇ ಕೇಳಿರಿ, ನೀವು ಬದುಕಿಕೊಂಡು ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಂತೆ ನಾನು ಈಗ ಬೋಧಿಸುವ ಆಜ್ಞಾವಿಧಿಗಳನ್ನು ಗಮನಿಸಿ ಅನುಸರಿಸಬೇಕು. ನಿಮ್ಮ ದೇವರಾದ ಯೆಹೋವನು ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಈ ಮಾತುಗಳನ್ನು ನೀವು ಕೈಗೊಳ್ಳಬೇಕೇ ಹೊರತು ಅವುಗಳಿಗೆ ಏನು ಕೂಡಿಸಬಾರದು. ನೋಡಿದ್ರ? ಹಾಗಾದ್ರೆ ಮೋಶೆ ಬುಕ್ಕಲ್ಲಿ ಏನು ಬರೀತದಾರಲ್ಲ, ಅದಕ್ಕೆ ಏನು ಕೂಡಿಸಬಾರ್ದು, ಏನು ತೆಗಿಬಾರ್ದು. ನೋಡಿ, ಇಂಪಾರ್ಟೆನ್ಸ್ ನೋಡ್ಕೊಳ್ಳಿ. ಏನು ತೆಗಿಬಾರ್ದು, ಪರವಾಗಿಲ್ಲ, ಬೇಡ, ಇರ್ಬೋದು, ಬೇಕಾ, ಕಾಲ ಹೋಯ್ತಲ್ಲ ಇನ್ನು ಅದೆಲ್ಲ, ಆ ಥರ ನೀವು ಅಡ್ಜಸ್ಟ್ಮೆಂಟ್ಸು ಮಾಡಬಾರ್ದು. ನೀವು ಹಂಗೆ ಅದನ್ನು ಮೇಂಟೈನ್ ಮಾಡಬೇಕು. ಓಕೆ, ಅಲ್ಲೇ ನೀವೇನು ಕೂಡಿಸ್ಬಾರ್ದು, ತೆಗಿಬಾರ್ದು ಅಂತ ಇದೆ. ಸೇಮ್ ಈಗ 6ನೇ ಅಧ್ಯಾಯದಲ್ಲೂ ನೋಡಿ, ಅದು 8ನೇ ವಾಕ್ಯದಲ್ಲಿ 6, 8 ಸೇಮ್. 6, 1ರಲ್ಲಿ ನಿಮಗೆ ಸೇಮ್ ಇದೆ ಈ ಧರ್ಮಶಾಸ್ತ್ರಗಳೆಲ್ಲ. ಇವುಗಳನ್ನು ಜ್ಞಾಪಕಾರ್ಥಕವಾಗಿ ಹಣೆಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಯಲ್ಲಿಯೂ ತಲೆಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಸಾಕು. ಈಗ ನೀವು ಹೋಗುವಾಗ ಬರುವಾಗ ಕೂತ್ಕೊಳ್ಳುವಾಗ ಎಲ್ಲ ಹೇಳಿದ್ದಾರೆ ಅಲ್ಲಿ. ಆಮೇಲೆ ನೀವು ನಿಮ್ಮ ಮಕ್ಕಳಿಗೆ ಏನು ಮಾಡಬೇಕು? ಇದನ್ನು ಯಾವುದು ಅಂಡರ್ಲೈನು? ಯಾವ ಧರ್ಮಶಾಸ್ತ್ರ ಮೋಶೆ ಬರೆದು ಮಂಚೂಷ ಪೆಟ್ಟಿ ಪಕ್ಕದಲ್ಲಿ ಇಕ್ಕಿದ್ದಾರೆ ನೋಡಿ, ಅದೇ ಧರ್ಮಶಾಸ್ತ್ರಗಳನ್ನು ಇಸ್ರೇಲ್ ಜನ ಏನು ಮಾಡಬೇಕು? ತನ್ನ ಮಕ್ಕಳಿಗೆ ಮತ್ತು ಅವರ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಏನು ತೆಗಿಬಾರ್ದು, ಏನು ಸೇರಿಸಬಾರ್ದು, ಎಡಗಡೆ ಬಲಗಡೆ ಇಲ್ಲ. ಅದು ನಿಮ್ಮ ಕಣ್ಮಧ್ಯದಲ್ಲಿ ಇರೋ ಥರ. ಹಾಗಾದರೆ ಕಣ್ಮಧ್ಯದಲ್ಲಿ ನಮ್ಮ ಮನೋನೇತ್ರ. ಓಕೆ, ಇದು ಮಾಂಸವಾಗಿರುವ ಕಣ್ಣು. ಸೊ ನಮ್ಮೆಲ್ಲರಿಗೂ ಈಗ ಸೈಂಟಿಫಿಕ್ ಪ್ರೂವ್ ಮಾಡ್ತಾ ಇದೆ, ಸೈನ್ಸಲ್ಲೂ ಪ್ರೂವ್. ಅದಕ್ಕೆ ಇದು ಕರೆಕ್ಟಾಗಿ ಬ್ರೈನ್ ಒಳಗೆ ಪೀನಿಯಲ್ ಗ್ಲ್ಯಾಂಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಇಲ್ಲಾಂದರೆ ಮನೋನೇತ್ರ. ನಮ್ಮ ಮನಸ್ಸಂತ ಒಂದು ಕಣ್ಣೊಳಗೆ ಇದೆ, ಕಣ್ ಶೇಪಲ್ಲಿ ಇದೆ, ಅದೊಳಗೆ ಬ್ರೈನಲ್ಲಿ ಇದೆ. ಅದು 2 ಇದೆ, ಒಂದು ಪೀನಿಯಲ್ ಗ್ಲ್ಯಾಂಡ್, ಓಕೆ, ಒಂದು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಒಂದು ಇದು ನಾವು ಹೇಳೋದು ಪೈನಿಯಲ್ ಗ್ಲ್ಯಾಂಡ್ ಇಲ್ಲ ಪೀನಿಯಲ್ ಗ್ಲ್ಯಾಂಡ್ ಅಂತ. ನೀವು ಇದನ್ನು ಗೂಗಲ್ ಮಾಡ್ಬೋದು, ಫೋಟೋ ಇದೆ, ಹಳೆ ಕಾಲದಲ್ಲಿ ಫೋಟೋಸ್ ಇದೆ. ಈ ಒಂದು ಮನೋ ಕಣ್ಣು ಬಗ್ಗೆ ಪೌಲನು ಮಾತಾಡ್ತಾ ಇದ್ದಾರೆ. ಎಫೆಸ 1:18 ನಾವು ನೋಡುವಾಗ ಈ ಮನೋನೇತ್ರ ಬಗ್ಗೆ ಪೌಲು ಹೇಳ್ತಿದ್ದಾರೆ ನೋಡಿ. ಎಫೆಸ 1:18 ನೋಡಿದ್ರೆ ಮನೋನೇತ್ರ. ಹಾಗಾದ್ರೆ ನಮ್ಮ ಇದೇ ಥರ ಒಂದು ಕಣ್ಣು ಏನಾಗಿದೆ ಬ್ರೈನ್ ಒಳಗೇನು ಇದೆ ಅಂತ ಸೇಮ್
ಈಗ ಏನೂ ಇಲ್ಲ, ನಾವು ಕಣ್ಣಲ್ಲಿ ನೋಡ್ತೀವಿ ನೋಡಿ, ನಾವು ನೋಡಿರೋದು ಏನು, ಬಣ್ಣ, ಹೆಸರು, ಇದೆಲ್ಲ ಎಲ್ಲಿ ರೆಕಾರ್ಡ್ ಆಗಿದೆ? ಈ ಕಣ್ಣು ಬರೀ ಲೆನ್ಸು. ನಮ್ಮ ಮೆದುಳು ಅಂತ ಹೇಳೋದು ಇಷ್ಟು ದೊಡ್ಡದು, ಆ ಮೆದುಳೊಳಗೆ ಎಲ್ಲ ಕಡೆ ಇಲ್ಲ, ಅದು ಬರೀ ನರಗಳು, ಕೊಬ್ಬುಗಳು, ರಕ್ತ ಆ ಥರ ಇದೆ ಅಷ್ಟೇ. ಬಟ್ ಇದೆಲ್ಲ ಎಲ್ಲಿ ಸ್ಟೋರ್ ಆಗಿದೆ? ಒಂದು ಚಿಪ್, ಹೆಂಗೆ ನಮ್ಮ ಮೊಬೈಲ್ ಒಂದು ಚಿಪ್ ಹಾಕ್ತೀವಿ ನೋಡಿ, ಮೆಮರಿ ಚಿಪ್ ಅಂತ. ಅದೇ ಥರ ಈ ಪೀನಿಯಲ್ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡ್, ಅದೇ ಮನೋನೇತ್ರ. ಅಲ್ಲೇ ಹೋಗಿ ಇದು ಕೆಲಸ ಮಾಡೋದು. ನಾವು ಮೊಬೈಲ್ ನೋಡಬೇಕಾ, ಏನು ಮಾತಾಡಬೇಕು, ಫುಲ್ ಎಲ್ಲ ರೆಕಾರ್ಡ್ಸ್ ಇರೋದು ಅದರೊಳಗೆ, ಆ ಕಣ್ಣೊಳಗೆ. ಅದಕ್ಕೆ ಅಲ್ಲಿ ಮೋಶ ಹೇಳ್ತಾ ಇರೋದು, ನಿಮ್ಮ ಎರಡು ಕಣ್ಣು ಮಧ್ಯದಲ್ಲಿ ಇರಬೇಕಂತದ್ದು. ಹಾಗಾದರೆ ಸಿಂಪಲ್, ಬೇರೆನೇ ಇಲ್ಲ. ನಿಮ್ಮ ಮನೋನೇತ್ರಗಳಲ್ಲೇ ಅದಿರಲಿ, ಬೈಪಾಠ ಮಾಡಿಕೊಳ್ಳಿ. ಯಾಕೆ? ನೀವು ಕೂತ್ಕೊಳ್ಳುವಾಗ, ಎದ್ದೊಳುವಾಗ, ಹೋಗುವಾಗ, ಬರುವಾಗೆಲ್ಲ ಏನು ಮಾಡಿ, ನಿಮಗೆ, ನಿಮ್ಮ ಮಕ್ಕಳಿಗೆಲ್ಲ ಇದು ಹೇಳ್ತಾ ಇರಬೇಕು. ನೋಡಿ, ದೇವ್ರಿಂಗೆ ಹೇಳಿದ್ದಾರೆ, ಮೋಶಿಂಗೆ ಹೇಳಿದ್ದಾರೆ, ದೇವ್ರು ಈ ಥರ ಮೋಶ ಮುಖಾಂತರ ಹೇಳಿದ್ದಾರೆ, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಧರ್ಮಶಾಸ್ತ್ರಗಳು ಕೊಟ್ಟಿದ್ದಾರೆ. ಸೊ ಧರ್ಮಶಾಸ್ತ್ರಗಳು ಒಂದು 3 ಥರ ಇದೆ. ಈಗ ಓದಿ ಬದರ 6.1 ಧರ್ಮಶಾಸ್ತ್ರದ 6.1 3 ಹೆಸರುಗಳು ಬರ್ತದೆ ನೋಡಿ. ಧರ್ಮೋಪದೇಶ ಕಾಂಡ, ಅದೆಲ್ಲ ಓದ್ತಾ ಇರೋದು ನಾವು, ಅದೇ ಬುಕ್ಕು. ನೀವು ಹೊಳೆ ದಾಟಿ ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಅನುಸರಿಸುವುದಕ್ಕಾಗಿ ನಿಮಗೆ ಬೋಧಿಸಬೇಕೆಂದು ನಿಮ್ಮ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದ ಧರ್ಮೋಪದೇಶವು ನೋಡಿ. ಧರ್ಮೋಪದೇಶವು, ವಿಧಿ ನಿರ್ಣಯವು ನೋಡಿ, ವಿಧಿ ನಿರ್ಣಯವು ಇವೆ. ಅಷ್ಟೇ, 2 ಇದೆಯಾ? 3 ಇರ್ತದೆ ಇಂಗ್ಲೀಷಲ್ಲಿ ನೋಡಿ. ದ ಕಮಾಂಡ್ಮೆಂಟ್ಸ್, ದ ಲಾ ಆ್ಯಂಡ್ ದ ಸ್ಟ್ಯಾಚ್ಯೂಟ್ಸ್, 3 ಇರ್ತದೆ. ಯೆಹೋವನು ನನಗೆ ಆಜ್ಞಾಪಿಸಿದ ಧರ್ಮೋಪದೇಶವು, ಓಕೆ, ಅದೇನೇ ಧರ್ಮೋಪದೇಶ ಅಂತ ಹಾಕಿದ್ದಾರೆ. ಅದೇ ಧರ್ಮೋಪದೇಶ ಅಂತಲೇ ಆಗ್ಬಿಟ್ಟಿದ್ದಾರೆ. ಓಕೆ, ಕಮಾಂಡ್ಮೆಂಟ್ಸ್, ಲಾ ಮತ್ತು ಸ್ಟ್ಯಾಚ್ಯೂಟ್ಸ್, ಇದು 3 ಇದೆ ಅಂತ. ಎಲ್ಲಿ? ಮೋಶೆ ಬರೆದಿರುವ 5 ಪುಸ್ತಕದಲ್ಲಿ. ಸರಿನಾ? ಮೋಶೆ ಬರೆದಿರೋ 5 ಪುಸ್ತಕದಲ್ಲಿ ಏನಿದೆ? ಈ ಧರ್ಮಶಾಸ್ತ್ರಗಳಿದೆ ಮತ್ತು ಆಜ್ಞೆಗಳಿದೆ. ಇನ್ನೊಂದೇನೋದು ಲಾ, ಸ್ಟ್ಯಾಚ್ಯೂಟ್ಸು, ವಿಧಿ ಜಡ್ಜ್ಮೆಂಟ್ಸ್ಗಳು. ಓಕೆ, ಈ ಥರ 3 ವಿಷಯಗಳು ಇದೆ ಅಂತ. ಇದೇನಿದು ಸಿಂಪಲ್ ಆಗಿ ಹೇಳಿದ್ರೆ, ಈಗ ನಮ್ಮ ಇಷ್ಟು ಜನ ಇದನ್ನು ಲೆಕ್ಕ ಮಾಡಿದ್ದಾರೆ. ಈ 5 ಬುಕ್ಕಲ್ಲಿ ಇದೆ ಟೋಟಲಾಗಿ 613 ಟೋಟಲ್ ಲಾ, ತೋರಾ ಅಂತ ಹೇಳ್ತಾರೆ. 613 ಇದೆ, 613. ಅದರಲ್ಲಿ 248 ಇಂಥದ್ದು ಮಾಡಿ, ನೀವು ಹಿಂಗೆ ಮಾಡಬೇಕು, ನೀವಿದು ಮಾಡಬೇಕು, 248 ಇದೆ. 365 ನೀವಿದು ಮಾಡಬಾರ್ದು, ಯು ಶುಡ್ ನಾಟ್ ಡೂ, ದೌ ಶಲ್ ನಾಟ್ ಡೂ. ಫಸ್ಟು ಇಂಗ್ಲೀಷಲ್ಲಿ ನೋಡಿದ್ರೆ ದೌ ಶಲ್ ಡೂ, ದೌ ಶಲ್ ನಾಟ್ ಡೂ. ನೀವಿದೆಲ್ಲ ಮಾಡಲೇಬೇಕು, ಅದು 248. ಮತ್ತು ಇದೆಲ್ಲ ನೀವು ಮಾಡಬಾರ್ದು, ಇದೆಲ್ಲ ನಿಮಗೆ 365. 2 ಸೇರುವಾಗ ಇದರಲ್ಲಿ 10 ಧರ್ಮಶಾಸ್ತ್ರಗಳಿದೆ, ಎಲ್ಲ ಸೇರಿ ನೋಡಿ. ಅದರಲ್ಲಿ ಏನಿದೆ? ನೀವಿದು ಮಾಡಬೇಕು, ಆಮೇಲೆ ನೀವಿದು ಮಾಡಬಾರ್ದು. ಓಕೆ, ಟೋಟಲಾಗಿ 248 ಪ್ಲಸ್ 365 615 13 613. ಸೊ ಇದರಲ್ಲಿ ಡಿವಿಷನ್ ಇದೆ 3. ಫಸ್ಟು ನೀವು ಧರ್ಮಶಾಸ್ತ್ರ ಅಂತ ಇತ್ತಲ್ಲ, ಅದೊಂದು. ಆಮೇಲೆ ನಿಮಗಿರೋದು ಹಬ್ಬಗಳು. ನೀವು ಯಾಜಕ 23 ಅದಲ್ಲ, ಹಬ್ಬಗಳು, ಅದು ಬಂದು ಸ್ಟ್ಯಾಚ್ಯೂಟ್ಸು. ಆಮೇಲೆ ಜೊತೆಯಲ್ಲಿ ನಾವು ಏನು ತಿನ್ನಬೇಕು, ಹೆಂಗೆ ನಾವು ಪರಿಶುದ್ಧರಾಗಿ, ಕ್ಲೀನ್ ಫುಡ್ಡು, ಅನ್ಕ್ಲೀನ್ ಫುಡ್ಡು, ಇದು 2 ಸ್ಟ್ಯಾಚ್ಯೂಟ್ಸು. ಆಮೇಲೆ ನಮಗೆ ಸಿವಿಕ್ ಲಾ ಇದೆ. ನೀವು ಬೇರೆ ಜೊತೆಲಿ ಹೆಂಗೆ ನಡಿಬೇಕು, ಹೆಣ್ಣು ಗಂಡು ಹೆಂಗಿರಬೇಕು, ಮತ್ತು ಯಾವ ಥರ ವಸ್ತ್ರಗಳು ಆಗಬೇಕು, ನೀವು ಪಬ್ಲಿಕಲ್ಲಿ ಹೋಗುವಾಗ ಯಾವ ಥರ ಹೋಗಬೇಕು, ಹೆಣ್ಣು ಗಂಡು, ಮನೇಲಿ ಹೇಗಿರಬೇಕು, ಈ ಥರ 3ನೇ ಒಂದು ಸಿಸ್ಟಮ್ ಸಿವಿಕ್ ಲಾ. ಮತ್ತು ನಿಮ್ಮ ನೇಬರು ಮತ್ತು ನಿಮ್ಮ ರೂಲರ್ಸು, ಇವರೆಲ್ಲ ನೀವು ಜೊತೆಲಿ ಹೆಂಗೆ ನಡಿಬೇಕಂತಾನೆ ಈ 613 ಏನಂತ ಹೇಳ್ಬೋದು, ಕಟ್ಟಳೆಗಳು. ಇಲ್ಲ ಲಾ, ತೋರ ಅಂತ ಹೇಳ್ತಾರೆ, ಜಡ್ಜ್ಮೆಂಟ್ಸ್ ತೋರ, ಲಾ ಫುಲ್. ಈ ತೋರ ಅಂತ ಹೇಳೋದೆಲ್ಲ ಲಾ. ಬಟ್ ಅದರೊಳಗೆ 3 ಡಿವಿಷನ್ಸ್ ಇದೆ. ಸರಿ ಆಯ್ತಲ್ಲ? ಒಂದು 10 ಇದೆ ಧರ್ಮಶಾಸ್ತ್ರಗಳು. ಸೊ ಅದೇ ಥರ ನೆಕ್ಸ್ಟು ಈ 613 10 ತೆಗೆದುಬಿಟ್ರೆ 603 ಇರ್ತದೆ ನಿಮಗೆ. ಓಕೆ, ಇದು ಟೋಟಲ್ 5 ಬುಕ್ಕಲ್ಲಿ ಬರೆದಿರೋದು. ಹಬ್ಬಗಳ ಬಗ್ಗೆ ಎಲ್ಲ ನಿಮಗೆ ಯಾಜಕ ಕಾಂಡ. ಯಾಜಕರು ಏನು ಮಾಡಬೇಕು? ಯಾಜಕ ಕಾಂಡ
ಓಕೆ, ಕೆಲವು ವಯಸ್ಸಲ್ಲಿ ಏನು ಮಾಡಬೇಕು ಅದೆಲ್ಲ ನಿಮಗೆ ಸಂಖ್ಯಾ, ಅರಣ್ಯ ಇದು ಮತ್ತು ಧರ್ಮೋಪದೇಶ ಕಾಂಡ ಇಲ್ಲೆಲ್ಲ ಏನು ಮಾಡಿ ಸ್ವಲ್ಪ ಡಿವೈಡ್ ಮಾಡಿ ಬರೆದ್ಬಿಟ್ಟಿದ್ದಾರೆ. ಓಕೆ, ಸೊ ಇದು ಧರ್ಮಶಾಸ್ತ್ರಗಳು. ಇದು ನೀವೇನು ಮಾಡಬೇಕು, ಏನು ಸೇರಿಸಬಾರ್ದು, ಏನು ತೆಗಿಬಾರ್ದು. ಮತ್ತು ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೂ ಏನು ಮಾಡಬೇಕು, ಇದನ್ನೇ ಹೇಳ್ಕೊಡ್ಬೇಕು. ಸೊ ಚೇಂಜಸ್ ನೀವು ಮಾಡೋಕ್ಕೆ ಆಗಲ್ಲ. ಕ್ಲಿಯರ್ ಆಯ್ತಲ್ಲ? ಆಮೇಲೆ ಏನು ಮಾಡಿದ್ರು, ಇದು ಯಾರ ಕೈಲಿರೋದು, ಯಾಜಕ ಮತ್ತು ಲೇವಿಯರು, ಇವ್ರ ಕೈಲಿರೋದು. ನೆಕ್ಸ್ಟ್ ಮುಂದೆ ಮೋಶೆ ನೋಡಿ ಫಸ್ಟೇ ಬರೆದ್ಬಿಟ್ರು, ಬರುವಾಗ ಏನಾಗುತ್ತೆ. ಕಾರಣ ಯಾಕೋಬ ತನ್ನ 12 ಮಕ್ಕಳಿಗೆ ಆಶೀರ್ವಾದ ಕೊಡುವಾಗ ಯೂದ ಬಗ್ಗೆ ಒಂದು ವಿಷಯ ಹೇಳಿದ್ರು. ಏನಂತ, ಇಸ್ರೇಲ್ನು ಆಳ್ವಿಕೆ ಮಾಡೋನು ಯೂದ ಗೋತ್ರದಲ್ಲೇ ಹುಟ್ಟೋನಂತ ಹೇಳುವಾಗ ಖಂಡಿತ ಮೋಶೆಗೆ ಏನು ಗೊತ್ತು, ಇನ್ನು ಮುಂದೆ, ಇವಾಗ ಇಲ್ಲ ಮೋಶೆ ಹೇಳುವಾಗ, ಬಟ್ ಇನ್ನು ಮುಂದೆ ಕಾನಾನಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ, ಅರಸರು ಬೇಕಂತ ಕೇಳುವಾಗ ಖಂಡಿತ ಯೂದ ಗೋತ್ರದ ಒಂದು ಅರಸನು ಬರಲೇಬೇಕು. ಸೊ ಈಗ ಅರಸನಿಗೆ ಫಸ್ಟೇ ಬರೆದ್ಬಿಟ್ರು ನೋಡಿ. ಅದೇ ಧರ್ಮೋಪದೇಶ ಕಾಂಡ 17, 14 ಸ್ಟಾರ್ಟ್ ಆಗ್ತದೆ ಅರಸರುಗಳ ಬಗ್ಗೆ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸವಾಗಿರುವಾಗ ಸುತ್ತಲಿರುವ ಎಲ್ಲಾ ಜನಾಂಗಗಳಂತೆ ನಾವು ಅರಸರನ್ನು ನೇಮಿಸಿಕೊಳ್ಳೋಣ ಎಂದು ಹೇಳಿಕೊಳ್ಳುವ ಪಕ್ಷಕ್ಕೆ ನಿಮ್ಮ ಅಗತ್ಯವಾಗಿ ನಿಮ್ಮ ದೇವರಾದ ಯೆಹೋವನು ಆದುಕೊಂಡವನನ್ನೇ ನೇಮಿಸಿಕೊಳ್ಳಬೇಕು. ಸೊ ಏನು ಮಾಡ್ಬೇಕು, ನೀವು ಒಂದು ಅರಸನನ್ನು ನೇಮಿಸಿಕೊಳ್ಳಲೇಬೇಕು, ತಪ್ಪೇನಿಲ್ಲ. ಈಗ ಅದು 18, 19 ನೋಡಿ, ಅದರಲ್ಲೇ 18 ವಾಕ್ಯ ಓದಿ. ಅವನು ರಾಜ್ಯಾಧಿಕಾರಕ್ಕೆ ಬಂದಾಗ ಯಾಜಕ ಸೇವೆ ಮಾಡುವ ಲೇವಿಯರ ವಂಶದಲ್ಲಿರುವ ಈ ಧರ್ಮಶಾಸ್ತ್ರ ಗ್ರಂಥದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಯಿಸಿಕೊಳ್ಳಬೇಕು. ಬಂತ ಏನಂತ ಹೇಳ್ತಿದ್ದಾರೆ, ಅರಸನು ಕೂಡ ಏನ್ ಮಾಡ್ಬೇಕು, ಒಂದು ಬುಕ್ಕು ಬರೆದು ಬಿಟ್ಟು ತನ್ನ ಪಕ್ಕದಲ್ಲಿ ಇಟ್ಕೊಳ್ಬೇಕು. ಆಯ್ತಾ? ಸೊ ಅರಸನ್ ಏನ್ ಮಾಡ್ಬೇಕು, ಲೇವಿ ಹತ್ರ ಇರೋ ಬುಕ್ಕು, ಎಲ್ಲರ ಹತ್ರ ಇಲ್ಲ, ಲೇವಿ ಹತ್ರ ಇರೋ ಬುಕ್ಕನ್ನು ಒಂದು ಕಾಪಿ ಯಾರು ಬರೀಬೇಕು, ಅರಸನ್ ಇಟ್ಕೊಳ್ಬೇಕು, ಅರಸನ ಹತ್ರ ಇರಬೇಕು. ಇನ್ನೊಂದು ಕಾಪಿ ಮೋಶೆ ಬರೆದಿರೋದು, ಅದು ಮೋಶೆ ಬರೆದಿರೋದು, ಅದು ಮಂಜುಷ ಪೆಟ್ಟಿ ಹತ್ರ ಅತಿ ಪರಿಶುದ್ಧವಾಗಿರೋ ಜಾಗದಲ್ಲಿ ಇರಬೇಕು. ನೋಡಿ, 2 ಬುಕ್ ಇದೆ. ಆಯ್ತಾ? ಸೊ ಒಂದು ಎಷ್ಟು ಕ್ಲೀನಾಗಿದೆ, ಅದರಿಂದ ಕಾಪಿ ಮಾಡಿ ಏನು ಮಾಡಬೇಕು, ಅರಸ ಒಂದು ಇಟ್ಕೊಳ್ಬೇಕು. ಸೊ 2 ಇರಬೇಕು. ಕಾರಣ ಜನರು ನಡೆಸುವಾಗ 2 ಥರ ಜನ ನಡೆಸ್ತಾ ಇದ್ದಾರೆ. ಒಂದು ಯಾಜಕರು, ಇನ್ನೊಂದು ಅರಸ. ಇವರಿಬ್ಬರು ಕೈಯಲ್ಲಿ ಶಕ್ತಿ ಇದೆ. ಏನನ್ನು, ದೇವ್ರ ಮಾತನ್ನು ಕರೆಕ್ಟಾಗಿ ನಡೆಸೋಕೆ ಅಧಿಕಾರ ಇವರಿಬ್ಬರು ಕೈಯಲ್ಲಿದೆ. ಇವರಿಬ್ಬರು ಕರೆಕ್ಟಾಗಿ ನಡೆಸಿದ್ರೆ ಜನ ಎಲ್ಲ ಏನು ಮಾಡ್ತಾರೆ, ಇವ್ರನ್ನ ಹಿಂಬಾಲಿಸ್ತಾರೆ. ಇವರಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಜನ ಮೋಸ ಆಗ್ಬಿಡ್ತಾರೆ ಅಲ್ವಾ? ಸೊ ಅದಕ್ಕೆ ದೇವರು ಬ್ಯಾಲೆನ್ಸ್ ಮಾಡೋಕ್ಕೆ ಒಂದು ಬುಕ್ ಇಲ್ಲಿ ಕೊಟ್ಟರು, ಇನ್ನೊಂದು ಬುಕ್ಕು ಅರಸನ ಹತ್ರ ಇದೆ. ಈಗ ಅರಸನು ಇಬ್ಬರು ಸೇರ್ಕೊಂಡು ತಪ್ಪು ಮಾಡಿದ್ರೇ ಪ್ರಾಬ್ಲಮ್ ಬರೋದು. ಈಗ ಯಾಜಕ ತಪ್ಪು ಮಾಡಿದ್ರೆ ಅರಸ ಹೇಳ್ಬೋದು, ಅರಸ ತಪ್ಪು ಮಾಡಿದ್ರೆ ಯಾಜಕ ಹೇಳ್ತಾರೆ. ಬಟ್ ಇಬ್ಬರು ಸೇರಿ ತಪ್ಪು ಮಾಡಿದ್ರೆ ಜನರು ಮೋಸ ಆಗ್ಬಿಡ್ತಾರೆ. ಅವ್ರ ನಂಬಿಕೆ. ಸೊ ಕೊನೆಯಲ್ಲಿ ನಾವು ಏನಂತ ನೋಡಿದ್ದೀವಿ, ಸ್ವಲ್ಪ ಜನ ಮಾತ್ರ ಮೆಸ್ಸಿಯನ್ ಅರ್ಥ ಮಾಡಿಕೊಂಡ್ರು, ಮಿಕ್ಕಿದವರೆಲ್ಲ ಏನಾಯಿತು, ಸ್ವಂತ ನೀತಿಯಲ್ಲಿ ಬಂದ್ಬಿಟ್ರು. ನಾವೀಗ ತಿಳ್ಕೊಳ್ತಾ ಇರೋದೇನು, ದೇವ್ರು ಮಾಡಿರೋ ವ್ಯವಸ್ಥೆ. ಏನಕ್ಕೆ, ನನ್ನ ಜನರು ಆ ಮೆಸ್ಸಿಯ ಬರುವಾಗ, ಆ ಪ್ರವಾದಿ ಬರುವಾಗ, ಮೋಶೆ ಹೇಳಿರೋ ಪ್ರವಾದಿ ಬರುವಾಗ ಈ ಎಲ್ಲ ಜನರು ಏನು ಮಾಡಬೇಕು, ಈಜಿಪ್ಟ್ ಬಿಟ್ಟು ಬಂದಿರೋರು, ಇವ್ರ ಮಕ್ಕಳು ಎಲ್ಲರೂ ಏನು ಮಾಡಬೇಕು, ಆ ಪ್ರವಾದಿ ಹಿಂದೆನೇ ನಂಬ್ಕೊಂಡು ಹೋಗ್ಬೇಕು. ಎಲ್ಲರೂ ನಂಬಬೇಕು. 100% ಜನರು ನಂಬಬೇಕಂತಲೇ ದೇವ್ರು ಇಷ್ಟು ಒಳ್ಳೆ ವ್ಯವಸ್ಥೆ ಮಾಡ್ತಾರೆ. ಕರೆಕ್ಟ್ ಆಯ್ತಲ್ಲ? ಸೊ ದೇವ್ರು ಏನಾದ್ರು ತಪ್ಪು ಮಾಡಿದ್ರೆ, ಈಗ ದೇವ್ರು ಕರೆಕ್ಟಾಗಿ ಸಿಸ್ಟಮ್ ಮಾಡಿಕೊಡ್ತಾ ಇದ್ದಾರೆ ನೋಡಿ. ಆಮೇಲೆ ಇವರಿಗೆ ಡಿವಿಷನ್ ಮಾಡಿಕೊಡುವಾಗ ಜಾಗ ಕೊಟ್ಟರಲ್ಲ, ಆ ಟೈಮಲ್ಲಿ ಇದು ಅರಣ್ಯದಲ್ಲಿ ನಂಬರ್ಸಲ್ಲಿ ನಿಮಗೆ 18 ಮತ್ತು 3rd ಚಾಪ್ಟ್ರಲ್ಲಿದೆ. ಏನಂತ, ಆರೋನು ಮತ್ತು ಲೇವಿಯರ್ಗೆ ಏನು ಮಾಡಬಾರ್ದು, ಯಾವ ಭಾಗ ಕೊಡಬಾರ್ದು. ಯಾಕೆ? ಕಾರಣ ನೋಡಿ, ಅವ್ರಿಗೆ ಒಂದು ಜಾಗ ಕೊಟ್ಬಿಟ್ಟು ಅವ್ರಿಗೊಂದು ಭಾಗ ಕೊಟ್ಬಿಟ್ರಲ್ವಾ, ಅವ್ರು ಏನು ಮಾಡಲ್ಲ, ಇಸ್ರೇಲ್ ಬಗ್ಗೆ ಚಿಂತೆ ಮಾಡಲ್ಲ ಅವರು.
ಕಾರಣ ಅವರು ಒಂದೇ ಊರಲ್ಲಿ ಇದ್ದುಬಿಟ್ರೆ ಏನಾಗ್ತದೆ, ಅವ್ರ ಬಗ್ಗೆ ಚಿಂತೆ ಮಾಡ್ತಾರೆ. ಅದಕ್ಕೆ ದೇವ್ರು ಹೇಳ್ಬಿಟ್ರು ಅವ್ರಿಗೆ ಏನು ಮಾಡಿ, ಪಾಲು ಭಾಗ ಮಾಡುವಾಗ ಅವ್ರಿಗೊಂದು ಪಾಲು ಕೊಡಬೇಡಿ. ಮತ್ತು ಅವ್ರಿಗೆ ಏನು ಮಾಡಬೇಕೀಗ? ಹಾಗಾದ್ರೆ ಅವ್ರಿಗೆ ಏನು ಸಿಸ್ಟಮ್ ಮಾಡಬೇಕು? ಅದು ಯೋಶ್ವನೇ ಏನು ಮಾಡಿರೋದು, ಕಾನಾನಲ್ಲಿ ಸೇರಿಸಿ, ಮೋಸೆ ಅರ್ಧದಲ್ಲಿ ಬಿಟ್ಟು ಆಮೇಲೆ ಅಲ್ಲಿಂದ ಕರ್ಕೊಂಡು ಹೋಗಿರೋದು ಯೋಶ್ವ. ಸೊ ಯೋಶ್ವ ಅವ್ರನ್ನ ಸೇರಿಸುವಾಗ ಮೋಶೆ ಹೇಳಿರೋ ಪ್ರಕಾರ ಭಾಗ ಮಾಡಿಕೊಡುವಾಗ ಯೋಶ್ವ ಪುಸ್ತಕದಲ್ಲಿ 21ನೇ ಅಧ್ಯಾಯ 21 ಸ್ಟಾರ್ಟಿಂಗು ಫಸ್ಟ್ನೇ ವಚನ, 21ನೇ ಅಧ್ಯಾಯ 1ನೇ ವಾಕ್ಯ. ಲೇವಿ ಕುಲಾಧಿಪತಿಗಳು ಕಾನಾನ್ ದೇಶದ ಶಿಲೋವಿನಲ್ಲಿದ್ದ ಮಹಾಯಾಜಕನಾದ ಎಲಿಯೇಜರ್, ನೂನನ ಮಗನಾದ ಯೆಹೋಶುವ, ಇಸ್ರೇಲ್ ಕುಲಾಧಿಪತಿಗಳು ಇವರ ಬಳಿಗೆ ಬಂದು, ನಮ್ಮ ನಿವಾಸಕ್ಕೆ ಪಟ್ಟಣಗಳನ್ನು, ಪಶುಗಳಿಗೆ ಗೋಮಾಳಗಳನ್ನು ಕೊಡಬೇಕು. ಈಗ ಜಾಗ ಕೇಳ್ತಾ ಇದ್ದಾರೆ ನೋಡಿ, ನೀವೆಲ್ಲ ಪಂಗಡಗಳು ಭಾಗ ಮಾಡಿ ಕೊಟ್ಬಿಟ್ರು, ಈಗ ನಮಗೆ ಮಾತ್ರ ಸಿಕ್ಕಿಲ್ಲ. ಕರೆಕ್ಟ್? ಯಾರಿಗೆ? ಆರೋನ್ ಮಕ್ಕಳಿಗೂ ಸಿಕ್ಕಿಲ್ಲ, ಲೇವಿ ಮಕ್ಕಳಿಗೂ ಸಿಕ್ಕಿಲ್ಲ. ಅದಕ್ಕೆ ನೀವೆಲ್ಲರೂ ಕೊಟ್ಬಿಟ್ರಲ್ಲ, ಈಗ ನಮಗೂ ಏನು ಮಾಡಿ, ನಮಗೂ ನಮ್ಮ ಜಾಗಗಳು ಕೊಡಿ. ಈಗ ಯಾರು ಕೊಡಬೇಕು? ಈ 11 ಗೋತ್ರದವರು ಅವ್ರ ಒಳಗೆಯಿಂದ ಸ್ವಲ್ಪ ಸ್ವಲ್ಪ ಕೊಡಬೇಕು. ಸೊ ಅದೇ ಲಿಸ್ಟಲ್ಲಿ ಬಂದಿರೋದು. ಈಗ 41ನೇ ವಾಕ್ಯ ನೋಡಿ, 41. ಲೇವಿಯರಿಗೆ ಇಸ್ರಾಯೇಲಿನ ಮಧ್ಯದಲ್ಲಿ ದೊರಕಿದ ಗೋಮರ ಸಹಿತವಾದ ಪಟ್ಟಣಗಳು 48. ನೋಡಿದ್ರೆ? ಸೊ ಅಲ್ಲಿ ಮೇಲೆ ಲೆಕ್ಕ ಇದೆ, ಕೆಲವರು 13, 12, 3 ಆಯ್ತದಲ್ಲ, ಫುಲ್ ಆ ಥರ ಏನು ಮಾಡಿದ್ದಾರೆ. ಟೋಟಲ್ ಆಗಿ ಲೇವಿಯರು ಮತ್ತು ಯಾಜಕರಿಗೆ ಸಿಕ್ಕಿರೋದು 48 ಪಟ್ಟಣಗಳು. ಇವರು ಈಗ ಎಲ್ಲಿದ್ದಾರೆ? ಕರೆಕ್ಟಾಗಿ ಎಲ್ಲರ ಮಧ್ಯದಲ್ಲಿದ್ದಾರೆ. 11 ಗೋತ್ರದ ಮಧ್ಯದಲ್ಲಿ ಏನಿದ್ದಾರೆ? ಈ ಲೇವಿ ಗೋತ್ರದವರು ಇದ್ದಾರೆ. ಮತ್ತು ಯಾಜಕರು ದೇವಾಲಯಲ್ಲಿ ಇರ್ತಾರೆ, ಶೀಲೋಲ್ಲಿ ಇರ್ತಾರೆ. ಅವರು ಆರೋನ್ ವಂಶದವರು ಶೀಲೋ ಅಂತ ಮೇನ್ ಪಟ್ಟಣದಲ್ಲಿ ಇರ್ತಾರೆ. ಮಿಕ್ಕಿದವರು 11 ಗೋತ್ರದ ಮಧ್ಯದಲ್ಲಿರ್ತಾರೆ. ಈಗ ಯಾರು ಸತ್ಯ ಹೇಳ್ಕೊಡ್ಬೇಕು? ಮೋಶೆ ಹೇಳಿರೋ ಥರ ಈ ಯಾಜಕರು ಮತ್ತು ಲೇವಿಯರು ಪ್ರತಿ ಸಬ್ಬತ್ತಲ್ಲೇ ಧರ್ಮಶಾಸ್ತ್ರವನ್ನು ಏನು ಮಾಡಿಕೊಡ್ಬೇಕು, ಹೇಳಿ ಕೊಡಬೇಕು. ಸರಿ ಆಯ್ತಾ? ಹಾಗೇನಾಗ್ತದೆ ಈ ಥರ ಮಾಡುವಾಗ? ಮೋಶೆ ಹೇಳಿರೋ ಮಾತು ಆ ಪ್ರವಾದಿ ಬರೋ ತನಕ ಯಾವುದು ಸೇರಿಸಬಾರ್ದು, ಯಾವುದು ತೆಗಿಬಾರ್ದು. ಪರ್ಫೆಕ್ಟಾಗಿ ನಡೆದ್ರೆ ಖಂಡಿತ ಆ ಮೆಷಿಯ ಯಾರಂತ ದೇವ ಚಿತ್ತದಲ್ಲಿ ನಡೆಯೋಕ್ಕೆ ಸಾಧ್ಯ. ಏನಾದರೂ ಎಲ್ಲಾದರೂ ಗೆಲಿಬಿಲಿ ಬಂತು, ಈ ದೇವರ ಚಿತ್ತ ಫೇಲಿಯರ್, ಸಕ್ಸಸ್ ಆಗಲ್ಲ, ಫೇಲಿಯರ್ ಆಗಿಬಿಡ್ತದೆ. ಕಾರಣ ಎಲ್ಲ ಜನ ಏನು ಮಾಡಲ್ಲ, ಆ ಮೆಷಿಯನ್ನು ನಂಬಲ್ಲ. ಸೊ ಅದಕ್ಕೆ ದೇವ್ರ ಫಸ್ಟ್ ಸಿಸ್ಟಮು ಕರೆಕ್ಟಾಗಿ ಮಾಡಿಕೊಟ್ರು. ಆಯಿತಾ? ಈಗ ಇವ್ರು ಕಾನಾನ್ ಬಂದು ಫಸ್ಟ್ ಅರಸ ಬಂದರು. ಈಗ ಸೊ ಫಸ್ಟ್ ಅರಸ ಬರುವಾಗ ದಾವೀದು, ಸೌಲಲ್ಲ. ಸೌಲ್ನ ಲೆಕ್ಕದಲ್ಲಿ ಯಾಕೆ ತಗೊಳ್ತಾ ಇಲ್ಲ? ಸೌಲು ಬೆಂಜಮಿನ್ ಗೋತ್ರದಿಂದ ಬಂದರು. ಹಾಗಾದರೆ ಇದೊಂದು ಟೈಮ್ ಅಡ್ಜಸ್ಟ್ಮೆಂಟು. ಇದ್ರ ಬಗ್ಗೆ ಒಂದು ವಿಷಯ ಇದೆ, ಇದರಲ್ಲೂ ಸ್ಟಡಿ ಇದೆ ನಮಗೆ. ಯಾಕೆ ದೇವರು ಯೂದ ಅಂತ ಹೇಳಿಬಿಟ್ಟು ಮೊದಲನೇ ಅರಸ ಬೆಂಜಮಿನ್ ಗೋತ್ರದಲ್ಲಿ ಕೊಟ್ಟರು, ಇದು ನಮಗೆ ಒಂದು ವಿಷಯ ಇದೆ. ಇದು ಬೇರೆ ಸಮಯದಲ್ಲಿ ಬೈಬಲಲ್ಲಿ ಹುಡುಕ್ಬಿಟ್ಟು ಯಾಕೆ ದೇವರು ಫಸ್ಟ್ ಅರಸ ಇಲ್ಲಿ ಕೊಟ್ಟರು. ಬಟ್ ನಿಜವಾಗಿ ಫಸ್ಟ್ ಅರಸ ಬರಬೇಕಾಗಿರೋದು ಯೂದ ಗೋತ್ರದಲ್ಲಿ, ಆ ಲೆಕ್ಕದಲ್ಲಿ ದಾವೀದು. ಸೊ ದಾವೀದು ಏನು ಮಾಡಿದ್ರು? ಒಂದು ವಾಕ್ಯ ಓದೋಣ ದಾವೀದ್ ಬಗ್ಗೆ ಅಲ್ವಾ? 119ನೇ ಕೀರ್ತನೆ 105 ವಾಕ್ಯ. 119, 105, 105. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಸಾಕು. ಆಗ ದೇವರೇ, ನಿಮ್ಮ ಧರ್ಮಶಾಸ್ತ್ರಗಳು, ನೀವು ಕೊಟ್ಟಿರೋ ವಾಕ್ಯಗಳು, ಮೋಶೆ ಮುಖಾಂತರ ಕೊಟ್ಟಿರೋದು ದಾವೀದ್ ಹತ್ರ ಇದೆ, ಕಾಪಿ ಇದೆ. ಅದು ಓದ್ಬಿಟ್ಟು ಹೇಳ್ತಿದ್ದಾರೆ, ಇದು ನನ್ನ ಪಾದಕ್ಕೆ ದೀಪವಾಗಿದೆ. ಯಾವ ಕತ್ತಲಲ್ಲೂ ನಾನೇನು ಮಾಡ್ಬೋದು ಈಗ ಈ ದೀಪ. ಹಾಗಾದರೆ ಯಾವ ಅಂಧಕಾರ ಶಕ್ತಿ, ಯಾವ ಅಂಧಕಾರ ಲೋಕ ನನ್ನ ಮನೋನೇತ್ರಗೆ ಅರ್ಥ ಆಗ್ಬಿಡ್ತದೆ. ಹಾಗಾದರೆ ಯಾವುದು ನನ್ನ ಮಾಂಸವಾಗಿರೋ ಕಣ್ಣಿಗೆ ಕಾಣಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಅದಕ್ಕೆ ಏನು ಇಲ್ಲ ಅಂತಿಲ್ಲ. ಅಲ್ಲಿ ನಮ್ಮ ಕಣ್ಣಿಗೆ ಕಾಣದಿರೋ ಶಕ್ತಿಗಳು, ಅಂಧಕಾರ ಶಕ್ತಿಗಳು ಇದೆ. ಸೊ ಈ ಅಂಧಕಾರ ಶಕ್ತಿಗಳನ್ನು ನೋಡಬೇಕು, ಇಲ್ಲ ಅದನ್ನು ತಿಳ್ಕೊಳ್ಬೇಕು, ಅರ್ಥ ಮಾಡಬೇಕಂದ್ರೆ ಏನಿರಬೇಕು? ನಮಗೆ
ನಮ್ಮ ಮನೋನೇತ್ರಗಳು ತೆಗೆದಿರಬೇಕು. ಸೊ ಯಾರ ಮನೋನೇತ್ರ ತೆಗೆದಿರ್ತದಲ್ಲ, ಒಂದೊಂದು ಕ್ರಿಯೆಯಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಅದರ ಹಿಂದೆ ಯಾವ ಅಂಧಕಾರ ಶಕ್ತಿ ಇದೆ ಅಂತ ಕಂಡುಹಿಡಿಯೋಕ್ಕೆ ಆಗ್ತದೆ. ಭಾಷೆ ಆಗಲಿ, ಇಲ್ಲ ಏನೋ ಒಂದು ಮೀಟಿಂಗ್ ನಡೀತಾ ಇದೆ, ಎಲ್ಲೋ ಒಂದು ಹಾಡು ನೋಡಿ ಎಷ್ಟು ಜನ ಬಂದ್ಬಿಡ್ತಾರೆ. ಸೊ ಇದೆಲ್ಲ ಅಂಧಕಾರ ಶಕ್ತಿಗಳು ಏನಕ್ಕೆ ಮಾಡ್ತಾ ಇರೋದು, ಇದೆಲ್ಲ ನಾವೇನು ಮಾಡ್ಬೋದು, ಮನೋನೇತ್ರ ತೆಗೆದಿರೋರಿಗೆ ಕಂಡುಹಿಡಿಯೋಕ್ಕಾಗ್ತದೆ. ಇಲ್ಲದವರು ಏನಿಲ್ಲ ಅಂತ ನಡೀತಾರೆ. ಅದಕ್ಕೆ ದಾವೀದ ಹೇಳ್ಬಿಟ್ರು, ದೇವರೇ ನಿನ್ನ ಮಾತುಗಳು ನನಗೆ ನನ್ನ ಪಾದಕ್ಕೆ ದೀಪ, ಯಾವ ಕತ್ತಲಿದ್ರೂ ನಾನು ನಡೆಯೋಕ್ಕೆ, ಅದಕ್ಕೆ ನಾನು ಎಲ್ಲೂ ಬೀಳಲ್ಲ ಅಂತ ದಾವೀದ ಹೇಳ್ಬಿಟ್ರು. ಈಗ ನೋಡಿ, ದಾವೀದ್ ಬಂದ ನಂತರ ಬಂದಿರೋ ಅರಸರುಗಳು ಏನು ಮಾಡಿರಬೇಕು, ದಾವೀದ್ ಥರನೇ ನಡೆದಿರಬೇಕು ಅಲ್ವಾ. ಸೊ ಬೈಬಲ್ ನೋಡಿ, ಎಲ್ಲ ಅರಸರುಗಳು ಸಾಯುವಾಗ ಒಂದು ವಾಕ್ಯ ಬರೀತಾರೆ ಅಲ್ಲೇ, ಇವ್ರು ದಾವೀದ್ ಥರ ನಡೆದರು. ಇನ್ನು ಕೆಲವರಿಗೆ ಕೊನೆ ಸಾಕ್ಷಿ ಇದು, ಇವ್ರು ದಾವೀದ್ ಥರ ನಡೆದಿಲ್ಲ ಅಂತ ಇರ್ತದೆ. ಸೊ ಇಸ್ರೇಲ್ ಒಳಗೆ ದಾವೀದ್ ಆಗಿದ್ಮೇಲೆ ಸಾಲೊಮೋನ್ ಬಂದರು. ಸಾಲೊಮೋನ್ ಬಂದಮೇಲೆ ರೆಹೋಬಾಮ್ ಅವ್ರ ಮಗ. ಓಕೆ, ರೆಹೋಬಾಮ್, ಅವರು ರೆಹೋಬಾಮ್ ಬಂದರು. ರೆಹೋಬಾಮಿಂದ ಹಿಡಿದು ಸಾಲೊಮೋನಿಂದ ಹಿಡಿದು 21 ಅರಸರುಗಳು ಬಂದರು. ಇದರಲ್ಲಿ ಸಾಲೊಮೋನೇ ಸರಿಗೆ ನಡೆದಿಲ್ಲ, ರೆಹೋಬಾಮ್ ನಡೆದಿಲ್ಲ. ಬರೀ 4 ಅರಸರುಗಳು ದಾವೀದ್ ದಾರಿಯಲ್ಲಿ ನಡೆದಿರೋದು. ಆಸ, ಯೆಹೋಷಾಫಾತ್, ಎಸೆಕಿಯ, ಯೋಷಿಯ, 4 ಅರಸರುಗಳು ನಡೆದಿರೋದು. ಮಿಕ್ಕಿರೋ ಯಾವ ಅರಸರುಗಳು ನಡೆದೇ ಇಲ್ಲ. ಈಗ ನೀವೇ ಹೇಳಿ ಏನಾಗಿರ್ತದೆ, ಅರಸರುಗಳು ನಡೀತಾ ಇಲ್ಲ. ಸೊ ಯಾಜಕ ಏನು ಮಾಡಿರ್ತಾರೆ, ಈಗ ಅರಸರ ಜೊತೆಲಿ ಸೇರಿಕೊಂಡು ಜನರನ್ನು ಮೋಸ ಮಾಡಿದ್ರು. ಅವರು ಭಯ, ಅರಸರನ್ನು ಹೆದರ್ಕೊಂಡು. ಹಾಗಾದರೆ ಈ ಯಾಜಕರಿಗೆ ಏನಾಯಿತು, ಅವರು ಮಾಡುವ ಕೆಲಸ ಒಂದು ಹೊಟ್ಟೆ ಪಾಲು ಆಯಿತು. ಅವ್ರು ಭಕ್ತಿಯಿಂದ ಮಾಡಿಲ್ಲ, ಅವ್ರು ಬರೀ ತಿನ್ನೋಕ್ಕೆ ಕುಡಿಯೋಕ್ಕೆ ಅವ್ರ ಸುಖಕ್ಕಾಗಿ ಮಾತ್ರ ಏನು ಮಾಡಿದ್ರು, ಅರಸರುಗಳು ಹೇಳೋ ಪ್ರಕಾರ ಮಾಡಿದ್ರು. ಆವಾಗ ದೇವರು ಕೆಲವ್ರನ್ನು ಒಂದು 3ನೇ ಗುಂಪನ್ನು ಎಬ್ಬರಿಸಿದ್ರು, ಅವರೇ ಪ್ರವಾದಿಗಳು. ನೋಡಿ, ಈಗ ಅರಸರು ದೇವರ ದರ್ಶನದಲ್ಲಿ ನಡೆದಿದ್ದರೆ, ಯಾಜಕರು ಮತ್ತು ಲೇವಿಯರು ದೇವರ ಮಾರ್ಗದಲ್ಲಿ ನಡೆದಿದ್ದರೆ, ಮತ್ತೇನಕ್ಕೆ ಪ್ರವಾದಿಗಳು, ಏನಕ್ಕೆ ಬೇಕು? ಬೇಕಾಗಿಲ್ಲ ಪ್ರವಾದಿಗಳು ಅಲ್ವಾ. ಕಾರಣ ಇಸ್ರೇಲ್ ಜನ ಸತ್ಯದಲ್ಲಿ ನಡೀಬೇಕಂತ ಆಲ್ರೆಡಿ ದೇವ್ರ ಧರ್ಮಶಾಸ್ತ್ರ ಏನು ಮಾಡಿದ್ದಾರೆ, ಮೋಶೆ ಮುಖಾಂತರ ಬರೆದು ಕೊಟ್ಬಿಟ್ಟು ಏನು ಬದಲಾವಣೆ ಮಾಡಬೇಡಿ ಅಂತ ಕೊಟ್ಟಿದ ಮೇಲೆ ಏನು ಮಾಡಿರ್ತಾರೆ ಇವರು, ಏನೋ ತಪ್ಪು ಮಾಡಿದ್ದಕ್ಕೆ ಇವರಿಬ್ಬರು ಮಾಡೋ ತಪ್ಪನ್ನು ತಿಳಿಸೋಕ್ಕೆ, ಅವ್ರನ್ನ ಹೇಳ್ಕೊಡೋಕ್ಕೆ ದೇವ್ರು ಏನು ಮಾಡಿದ್ರು, ಪ್ರವಾದಿಗಳನ್ನು ಎಬ್ಬರಿಸಿದ್ರು. ಸೊ ಅದರಲ್ಲಿ ಬಂದಿರೋ ಮುಖ್ಯವಾಗಿರೋ ಪ್ರವಾದಿಗಳೇ ಯೆಶಾಯ, ಯೆರೆಮೀಯ, ಎಜೆಕಿಯಲ್. ಆಯಿತಾ, ತುಂಬ ಪ್ರಧಾನವಾಗಿರುವ ಪ್ರವಾದಿಗಳು. ಸೊ ಈ ಪ್ರವಾದಿಗಳ ಬಗ್ಗೆನೇ ಫಸ್ಟ್ ನಾವು ಓದಿದ್ದೀವಿ. ಏನಂತ, ಯೆಶಾಯ ಆಲ್ರೆಡಿ ಬರೆದ್ರು, ಇಸ್ರೇಲ್ ಜನ ಮೊರಲು ಥರ ಇದ್ರೂ ಸ್ವಲ್ಪ ಜನ ಮಾತ್ರ ರಕ್ಷಣೆ. ಹಾಗಾದರೆ ಏನಕ್ಕೆ ಯೆಶಾಯದು ಬರಿಬೇಕು? ಯೆಶಾಯ ನೋಡ್ಬಿಟ್ರು, ಕಾರಣ ಯೆಶಾಯಾಹು 4 ಅರಸರ ಕಾಲದಲ್ಲಿ ಸೇವೆ ಮಾಡಿರೋರು, 80 ವರ್ಷ ಸೇವೆ ಮಾಡಿದ್ದಾರೆ ಅವರು, 80 ಇಯರ್ಸು. ಅರಸರುಗಳ ಲೆಕ್ಕ ಕೌಂಟ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ನಮಗೆ ಅಲ್ವಾ. ಉಜ್ಜಿಯಿಂದ ಸ್ಟಾರ್ಟ್ ಆಗಿ ಜೋತಾಮು ಅಲ್ವಾ, ಎಜೆಕಿಯ, ಅವ್ರ ಮಗ ಮನೆಶೆ, ಇಷ್ಟು 4 ಅರಸರ ಕಾಲದಲ್ಲಿ ಸೇವೆ ಮಾಡುವಾಗ ಮನೆಶೆನೇ ಯೆಶಾಯನನ್ನು ಸಾಯಿಸಿರೋದು. ಸೊ ಅರ್ಥ ಆಯ್ತು ಅವ್ರಿಗೆ. ಅದಕ್ಕೆ ಅವ್ರು ಪ್ರವಾದನೆ ಮಾಡಿಬಿಟ್ರೇನಂತ, ಇಸ್ರೇಲ್ ಜನ ಸತ್ಯದಲ್ಲಿ ನಡೀತಾ ಇಲ್ಲ. ಅದಕ್ಕೆ ಕಾರಣ ಯಾರು? ಅರಸರುಗಳು ಮತ್ತು ಯಾಜಕರು. ಆಯ್ತಾ, ಇದು ಯೆಶಾಯ ಫಸ್ಟೇ ಹೇಳಿದರು. ಈಗ ನೆಕ್ಸ್ಟು ಅದು ನಡೆಯೋ ಕಾಲದಲ್ಲಿ, ಈ ಕೊನೆ ಕಾಲ ಮನುಷ್ಯ ಎಲ್ಲ ಬಂದರು, ಸಿದ್ಕಿಯ ರಾಜ, ಇವರೆಲ್ಲ ತುಂಬ ತಪ್ಪು ಮಾಡಿರೋರು. ಆ ಕಾಲದಲ್ಲಿ ಇದ್ದವ್ರ ಪ್ರವಾದಿಗಳೇ ಯೆರೆಮೀಯ ಮತ್ತು ಎಜೆಕಿಯಲ್. ಈಗ ನೋಡಿ, ಯೆರೆಮೀಯ 8:8 ಏನು ಹೇಳ್ತಿದ್ದಾರೆ ನೋಡಿ, 8:8 ಹೀಗಿರಲು ನಾವು ಜ್ಞಾನಿಗಳು, ಯೆಹೋವನ ಧರ್ಮಶಾಸ್ತ್ರವು ನಮ್ಮಲ್ಲಿಯೇ ಇದೆ ಎಂದು ನೀವು ಅಂದುಕೊಳ್ಳುವುದು ಹೇಗೆ? ನೋಡಿ, ಈಗ ಪ್ರವಾದಿ ಹೇಳ್ತಿದ್ದಾರೆ, ನೀವು ಮತ್ತು ಪ್ರವಾದಿ. ಆಯ್ತಾ, ಅವ್ರು ಯಾರು? ಅವರೇ ಶಾಸ್ತ್ರಿಗಳು, ಅವ್ರ ಕೈಯಲ್ಲಿ ಎಲ್ಲ ಧರ್ಮಶಾಸ್ತ್ರ ಇರೋದಲ್ಲ, ಅವ್ರ ಹತ್ರನೇ.
ಶಾಸ್ತ್ರಿಗಳು ಸುಳ್ಳು ಲೇಖನಿಯು ಅದನ್ನು ಸುಳ್ಳನ್ನಾಗಿ ಮಾಡಿದೆ. ಜ್ಞಾನಿಗಳು ಆಶಾಭಂಗಪಟ್ಟು ಬೆಬ್ಬರ ಬಿದ್ದು ಸಿಕ್ಕಿಕೊಂಡಿದ್ದಾರೆ. ನೋಡಿದ್ರೆ ಏನಾಯ್ತು ಈಗ? ಎರೆಮೆ ಹೇಳ್ತಿದ್ದಾರೆ, ನಿಮ್ಮ ಕೈಯಲ್ಲಿರುವ ಪುಸ್ತಕ ಅದು ನಿಮ್ಮ ಶಾಸ್ತ್ರಿಗಳು ಬರೆದಿರುವ ಸುಳ್ಳು. ಅಂದರೆ ಏನೈತೆ ಈಗ ಇಸ್ರೇಲ್ ಒಳಗೆ ಯಾವ ಕಾಪಿ ಯಾಜಕತ್ರ ಇತ್ತು ನೋಡಿ, ಅದು ಅರಸರು ಬೇಡ ಅಂತ ಹೇಳಿಬಿಟ್ರು. ಇದು ಇನ್ನು ಡೀಟೇಲ್ ಆ್ಯಕ್ಚುಲಿ ನೀವು ಎರೆಮಿಯಾ ಅವರ ಅಪ್ಪ ಎಲ್ಕೆನಾಥ್ ಇದೆಲ್ಲ ನಾವು ನೋಡುವಾಗ ಗೊತ್ತಾಗ್ತದೆ ನಮಗೆ. ಓಕೆ, ಇದು ಇನ್ನೊಂದು ಹಾಫ್ ಅನ್ ಅವರ್ ಮೇಲೆ ತಗೊಳ್ತದೆ ನಮಗೆ ಇದು ಕಂಡುಹಿಡಿಯೋಕ್ಕೆ ಹೆಂಗೆ ಬುಕ್ ಬೇರೆ ಮಾಡಿಬಿಟ್ರಂತ. ಆಮೇಲೆ ಅರಸರುಗಳು ಅವ್ರ ಕಾಪಿಯನ್ನು ಏನು ಮಾಡಿದ್ರು, ಕರೆಕ್ಷನ್ ಮಾಡಿನೇ. ಇದು ಆಮೇಲೆ ಸಿಗ್ತದೆ ಈ ಬುಕ್ ಸಿಕ್ಕೋದು ಯೋಶ್ಯ ಕಾಲದಲ್ಲಿ ಸಿಗ್ತಾ ಇದೆ. ಈ ಬುಕ್ಕು ಎರೆಮಿಯಾ ಹತ್ರ ನಿಜವಾಗಿರೋ ಬುಕ್ಕು ಯೋಶ್ಯ ಕಾಲದಲ್ಲಿ ಸಿಗ್ತದೆ, ಎಝೆಕಿಯಕ್ಕೂ ಸಿಗ್ತದೆ. ಅದು ಅಲ್ಲಿಂದ ಸ್ವಲ್ಪ ಚೇಂಜ್ ಬರ್ತದೆ. ಸೊ ಏನಾಯಿತು, ಸುಳ್ಳು ಕಾಪಿಗಳು ಬಂದ್ಬಿಟ್ಟಿದೆ ಅಂತ ಎರೆಮಿಯಾ ಹೇಳ್ತಾ ಇದ್ದಾರೆ. ಓಕೆ, ಅದೇ ಥರ ನೀವು ಎಝೆಕಿಯೇಲ್ 8ನೇ ಅಧ್ಯಾಯ, ಎಝೆಕಿಯೇಲ್ 34, ಎಝೆಕಿಯೇಲ್ 44, ಇದು ಎಝೆಕಿಯೇಲ್ ತುಂಬ ಇದೆ, 8ಅಲ್ಲಿದೆ, 34ಅಲ್ಲಿದೆ, 44ಅಲ್ಲಿದೆ. ಎಲ್ಲ ಕಡೆ ಏನಿದೆ, ಯಾಜಕರು ಮೋಸ ಮಾಡ್ತಾ ಇದ್ದಾರೆ. ಯಾಜಕರು ಮೋಸ, ಅವರು ಸೇವೆ ಮಾಡಬೇಕಾಗಿ ಬಂದಿರೋರು, ಬಟ್ ಸೇವೆ ಮಾಡ್ತಾ ಇಲ್ಲ. ಅವ್ರು ಕುರುಬರಂತೂ ಹೇಳ್ತಾರೆ. ಹಳೆ ಕಾಲದಲ್ಲಿ ಕುರುಬರ್ ಅಂತ ಹೇಳೋದು ಯಾರನ್ನು, ಶೆಪರ್ಡ್. ಅದು ಹೇಳಿರೋದು ಯಾರನ್ನು, ಕುರುಬರ್ ಅಂತ ಹೇಳೋದು ಆ ಕಾಲದಲ್ಲಿರುವ ಯಾಜಕರು ಮತ್ತು ಲೇವಿಯರು. ಅವರ ವಾಕ್ಯ ಅವ್ರಿಗೆ ಹೇಳ್ಕೊಡ್ಬೇಕು. ಸೊ ಇವರು ಸ್ವಾರ್ಥಕ್ಕಾಗಿ ಅರಸರ ಜೊತೆಲಿ ಸೇರಿಕೊಂಡು ಅನ್ಯಾಯ ಮಾಡ್ತಾಯಿದ್ರು. ಸೊ ಕೊನೆಗೆ ನಮಗೊಂದು ವಾಕ್ಯಲ್ಲಿ ಮಲಾಕಿದಲ್ಲಿ ನೋಡೋಣ ಏನು ಹೇಳ್ತಿದ್ದಾರೆ ಅಂತ. ಮಲಾಕಿ 2ನೇ ಅಧ್ಯಾಯ 5ರಿಂದ 7. ನಾನು ಅವರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಿದ್ದು ಜೀವ ಸುಖ ಅದರಂತೆ ಇವುಗಳನ್ನು ಅವರಿಗೆ ನಾನು. ನೋಡಿ, ಕೊನೆ ಪ್ರವಾದಿ ಇವರು ಯಾರು, ಮಲಾಕಿ. ಸೊ ದೇವ್ರ ಕೊನೆ ಪ್ರವಾದಿ ಹತ್ರ ಹೇಳ್ತಿದ್ದಾರೆ, ನೋಡು ನಾನು ಮೋಶೆ ಹತ್ರ ಮಾಡಿರುವ ಒಡಂಬಡಿಕೆ ಸರಿ ಆಯ್ತಾ, ಹಿಂದಕ್ಕೆ ಹೋಗಿ ಅಲ್ಲಿಂದ ಹಿಡಿದು ಇವಾಗ ತನಕ. ಈಗ ಮಲಾಕಿ ಹೇಳ್ತಿದ್ದಾರೆ ಈ ಟೈಮಲ್ಲಿ ಏನು ಮಾಡಿಬಿಟ್ರಂತ ಇವರು. ನೆಕ್ಸ್ಟು, ಅವರೊಂದಿಗೆ ವಿಧಿಸಿದ್ದು ಭಯಭಕ್ತಿ ಅದರಂತೆ ಅವರು ನನ್ನಲ್ಲಿ ಭಯಭಕ್ತಿ ಇಟ್ಟು ನನ್ನ ನಾಮಕ್ಕೆ ಅಂಜಿದರು. ಅವರ ಬಾಯಿಯಲ್ಲಿ ಸತ್ಯ ಬೋಧನೆಯೂ ನೆಲೆಸಿದ್ದು, ಅವರ ತುಟಿಗಳಲ್ಲಿ ಅನ್ಯಾಯವೇನು ಕಾಣಲಿಲ್ಲ. ಅವರ ಶಾಂತಿಯಿಂದಲೂ ಸದ್ಧರ್ಮದಿಂದಲೂ ನನ್ನೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಬಹುಜನರನ್ನು ಪಾಪದ ಕಡೆಯಿಂದ ತಿರುಗಿಸಿದರು. ಯಾರು ಸ್ಟಾರ್ಟಿಂಗಲ್ಲಿ ಸರಿ ಆಯ್ತಾ, ಸ್ಟಾರ್ಟಿಂಗಲ್ಲಿ. ಆಮೇಲೆ ಬರ್ತಾ ಬರ್ತಾ ಏನಾಯ್ತು, ಜ್ಞಾನಾನುಸಾರವಾಗಿ ಮಾತನಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ. ಅವನು ಸೇನಾಧೀಶ್ವರ ಯೆಹೋವನ ದೂತನಾಗಿ. ಆಕ್ಚುಲಿ ಯಾರಾಗಿ ಸತ್ಯ ಹೇಳಬೇಕು ಇವರು ಯಾರು, ಯಾಜಕರು. ಸ್ಟಾರ್ಟಿಂಗಲ್ಲಿ ನೋಡಿ 2:1 2:1 ನೋಡಿ, ಯಾಜಕರೇ ಈ ಅಪ್ಪಣೆಯು ಈಗ ನಿಮಗಾಗಿದೆ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ನಾಮವನ್ನು ಘನಪಡಿಸಬೇಕೆಂಬ ಆಜ್ಞೆಯನ್ನು ನೀವು ಆಲಿಸಿ ಮಂದಟ್ಟು ಮಾಡಿಕೊಳ್ಳದಿದ್ದರೆ ನಾನು ನಿಮಗೆ ಶಾಪವನ್ನು ಬರಮಾಡುವೆನು. ನೋಡಿದ್ರೆ ಏನಾಯ್ತು, ಅರ್ಥ ಏನಿದು, ಮಾಡ್ತಾ ಇದ್ದಾರಲ್ಲ ಮಾಡ್ತಾ ಇಲ್ವಾ, ದೇವ್ರ ಚಿತ್ರದಲ್ಲಿ ನಡೀತಾ ಇದ್ದಾರಲ್ಲ ಮಾಡ್ತಾ ಇಲ್ವಾ ಇವರು. ನೋಡಿದ್ರಾಗ ಏನಾಯ್ತು. ಸೊ ಅರಸರುಗಳು ತಪ್ಪಾಗುವಾಗ ಯಾಜಕರು ತಪ್ಪಾಗ್ಬಿಟ್ರು. ಆಮೇಲೆ ಅರಸರು ಯಾಜಕರು ಸೇರಿಕೊಂಡು ತಪ್ಪು ಮಾಡುವಾಗ ದೇವ್ರ ಪ್ರವಾದಿಯನ್ನು ಎಬ್ಬರಿಸಿದ್ರು. ಸೊ ಪ್ರವಾದಿ ಹೇಳುವಾಗ ಪ್ರವಾದಿ ಮಾತೇನು ಮಾಡ್ತಾ ಇರಲಿಲ್ಲ ಇವರು, ಕೇಳ್ತಾ ಇವರಿಬ್ಬರು ಸೇರ್ಕೊಂಡು ಏನು ಮಾಡ್ತಾಯಿದ್ರು, ಪ್ರವಾದಿಯನ್ನೇ ಕೊಂದಾಗ್ತಾ ಇದ್ರು. ನೀವು ಎಝೆಕಿಯೇಲ್ 8ನೇ ಅಧ್ಯಾಯದಲ್ಲಿ ದೇವರು ದರ್ಶನ ತೋರಿಸ್ತಾರೆ ಎಝೆಕಿಯೇಲ್ಗೆ. ನೀನು ಯೆರೂಸಲೇಮಲ್ಲಿ ನೋಡು, ಒಂದು 70 ಯಾಜಕರು ವಿಗ್ರಹಗಳು ತಗೊಂಡು ಬಂದು ದೇವರ ಆಲಯದ ಒಳಗೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಅಂತ ದೇವರು ಕರ್ಕೊಂಡೋಗಿ ತೋರಿಸಿದ್ರು. ಅಷ್ಟು ತಪ್ಪು ಮಾಡುವ ಯಾಜಕರು ಬಂದ್ಬಿಟ್ರು. ಅದಕ್ಕೆ ದೇವ್ರು ಏನು ಮಾಡಿಬಿಟ್ರು, ಇನ್ನು ಬೇಡ, ಇನ್ನೂ ನಡೆಯೋಕ್ಕಾಗಲ್ಲ ಇವ್ರ ಜೊತೆಯಲ್ಲಿ, ಇವ್ರು ನಡೀತಾ ಇಲ್ಲ ನಮ್ಮ ಜೊತೆಯಲ್ಲಿ. ಅದಕ್ಕೆ ದೇವ್ರೇನು ಮಾಡಿಬಿಟ್ರು, ಇವ್ರ ಸ್ವಂತ ಇಷ್ಟಕ್ಕೆ ಬಿಟ್ಬಿಟ್ರು. ಇದು ಬರೀತಾ ಇರೋದು ಯಾವಾಗ, ಎಝೆಕಿಯೇಲ್ ಕಾಲ, ಮಲಾಕಿ ಕಾಲ. ಈ ಪ್ರವಾದಿಗಳೆಲ್ಲ ಆಗಿದ್ಮೇಲೆ ಏನಾಯಿತು, ಬ್ಯಾಬಿಲೋನ್ ಅರಸ, ಮೇದೋ ಪರ್ಷಿಯಾ, ಅಲೆಕ್ಸಾಂಡರ್ ಕೋರೇಸು ಇವರೆಲ್ಲ ಏನು ಮಾಡಿದ್ರು, ಗ್ರೀಕೆಲ್ಲ ಬಂದರು. ಈ ಕಾಲದಲ್ಲಿ ದೇವರಿವರನ್ನು ಅವ್ರ ಸ್ವಂತ ಮನಸ್ಸಿಗೆ ಬಿಟ್ಟುಬಿಟ್ರು. ಅದೇ ನಾವು ಎಝೆಕಿಯೇಲ್ 20:25 ಓದಿದ್ದಾರೆ.
ಇದಲ್ಲದೆ ನಾನೇ ಯೆಹೋವನು ಎಂದು ಅವರು ತಿಳುಕೊಳ್ಳುವಂತೆ ನಾನು ಅವರಿಗೆ ಅಹಿತವಾದ ಆಜ್ಞೆಗಳನ್ನು ಜೀವಾಧಾರವಲ್ಲದ ವಿಧಿಗಳನ್ನು ನೇಮಿಸಿ. ನೋಡಿದ್ರೆ ಏನ್ ಮಾಡ್ಬಿಟ್ಟೆ, ಈಗ ಅವ್ರಿಗೆ ನಾನು ಬೇರೆ ಕೊಟ್ಬಿಟ್ಟೆ. ಅದೇ 20 ಸ್ಟಾರ್ಟಿಂಗಲ್ಲಿ ಏನಂತ ಇದೆ ನೋಡಿ, 5:6 ನಾನು ಜೀವ ಇರೋ ಧರ್ಮಶಾಸ್ತ್ರ ಕೊಟ್ಟೆ ಅವ್ರಿಗೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಯಾವ ದಿವಸದಲ್ಲಿ ನಾನು ಇಸ್ರಾಯೇಲರನ್ನು ಆರಿಸಿಕೊಂಡು ಯಾಕೋಬ ಸಂತಾನದವರಿಗೆ ಮಾತು ಕೊಟ್ಟು ನಾನು ನಿಮ್ಮ ದೇವರಾದ ಯೆಹೋವನು ಎಂದು ಐಗುಪ್ತ ದೇಶದಲ್ಲಿ ಪ್ರಮಾಣ ಪೂರ್ವಕವಾಗಿ ತಿಳಿಯಪಡಿಸಿದೆನೋ, ಆ ದಿವಸದಲ್ಲಿ ನಾನು ಅವರಿಗೆ ಸಕಲ ದೇಶ ಶಿರೋಮಣಿಯಾದ ದೇಶವನ್ನು ನಿಮಗಾಗಿ ನೋಡಿದ್ದೇನೆ. ನಾನು ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿ ಹಾಲು ಜೇನು ಹರಿಯುವ ಆ ದೇಶಕ್ಕೆ ಸೇರಿಸುವೆನೆಂದು ಪ್ರಮಾಣ ಮಾಡಿ ನೀವೆಲ್ಲರೂ ನಿಮ್ಮ ಕಣ್ಣಿಗೆ ಇಷ್ಟವಾದ ಅಸಹ್ಯ ವಸ್ತುಗಳನ್ನು ಬಿಸಾಡಿಬಿಡಿರಿ ಎಂತೂ ದೇವ್ರು ಹೇಳಿದ್ರು. ಓದ್ಕೊಳ್ಳಿ ನೀವೀಗ ಏನಂತ, ನಿಮ್ಮನ್ನು ನಾನು ಅಲ್ಲಿಂದ ಕರೆತಂದು ಇಲ್ಲಿ ಸೇರಿಸೋದೇನಕ್ಕೆ, ನೀವು ಜೀವದಲ್ಲಿ ಬರಬೇಕು, ಜೀವ ಹೊಂದಬೇಕು, ಒಳ್ಳೆಯರಾಗಿರಬೇಕು, ಹಾಲು ಮತ್ತು ಜೇನು ಹರಿಯುವ ದೇಶದ. ಬಟ್ ಏನು ಮಾಡಿಬಿಟ್ರಿ ನೀವೇನು ಮಾಡಿಲ್ಲ, ಬೇರೆ ತಪ್ಪುಗಳೇ ಮಾಡಿದ್ದಕ್ಕೆ ಕೊನೆ 25 ಹೇಳ್ತಿದ್ದಾರೆ, ನಾನು ನಿಮಗೆ ಒಳ್ಳೆ ಧರ್ಮಶಾಸ್ತ್ರ ಬಿಟ್ಟು ಜೀವ ಇಲ್ಲದ ಧರ್ಮಶಾಸ್ತ್ರವನ್ನು ಕೊಟ್ಟುಬಿಟ್ಟೆ ಎಜಿಕೇಲ್ ಕಾಲದಿಂದ. ಹಾಗಾದ್ರೆ ಏನಾಯ್ತು, ಇವರು ವಾಪಸ್ ಬಂದ್ಬಿಟ್ಟು 2ನೇ ದೇವಾಲಯ ಕಟ್ಟಿ, ಯಾರ ಕಾಲದಲ್ಲಿ, ಕೋರೇಸ್ ಕಾಲದಲ್ಲಿ, ಆಮೇಲೆ ಅಲೆಕ್ಸಾಂಡರ್ ಕಾಲದಲ್ಲಿ ಕಟ್ಟಿಬಿಟ್ಟು ಏನು ಮಾಡಿದ್ರು, ಹೊಸ ವ್ಯವಸ್ಥೆಗಳು ಮಾಡ್ಕೊಂಡ್ರು ಇವರು. ಅದರಲ್ಲಿ ಬಂದಿರೋದೇ ಫರಿಸಿಯರುಗಳು. ಇವ್ರು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಇಲ್ಲ, ಇದು ಮೋಶೆ ಹೇಳಿರೋ ಒಂದು ಸಿಸ್ಟಮ್ ಅಲ್ಲ, ಇದು ಮೋಶೆ ಹೇಳಿರೋ ಸಿಸ್ಟಮನ್ನು ತೆಗೆದು ಸೈಡ್ಗೆ ಇಟ್ಬಿಟ್ಟು ಹೊಸ ಸಿಸ್ಟಮನ್ನು ಏನು ಮಾಡಿದ್ರು, ಸತ್ಯ ಹೇಳ್ಕೊಡೋಕ್ಕೆ ದೇವಾಲಯಗಳು ಮಾಡಿಕೊಂಡ್ರು. ಅವ್ರು ಫಸ್ಟ್ ಏನು ಮಾಡಿದ್ರು, ಪ್ರತಿ ಪಟ್ಟಣದಲ್ಲಿ ಯಾರಿದ್ರು, ಲೇವಿರಿದ್ರು. ಇವ್ರೇನು ಮಾಡಿದ್ರು, ಬೇರೆ ಊರಿಂದ ವಾಪಸ್ ಬರುವಾಗ ಇವ್ರಿಗೆ ಹಣ ಇರೋರು, ಈ ಥರ ಇರೋರೆಲ್ಲ ಏನು ಮಾಡಿದ್ರು, ಮನೆ ಇರೋರು, ಕಾರಣ ಜನ ಸೇರಿಸ್ಬೇಕಲ್ಲ, ಅಂಥವ್ರು ಏನು ಮಾಡಿದ್ರು, ದೇವಾಲಯಗಳನ್ನು ಮಾಡಿಕೊಂಡ್ರು, ಸಿನಗೋಗ್ ಮಾಡಿಕೊಂಡು ಇವರೇ ಅಧಿಕಾರಿಯವಾಗಿ ಅದರಲ್ಲಿ ಕೂತ್ಕೊಂಡು ಫರಿಸಿಯರ್ ಅಂತ, ಕ್ಲೀನ್ ಪೀಪಲ್ ಅಂತ ಹೇಳ್ಕೊಂಡು ಜನರನ್ನು ಸತ್ಯ ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿರೋ ಸಿಸ್ಟಮ್ಮು ಯೇಸುವ ಬರೋ ತನಕ ಏನಾಯ್ತಂತ ನೋಡೋಣ. ಈಗ ಏನಂತ ಹೇಳಿದ್ರು, ಸ್ವಂತ ನೀತಿಯನ್ನು ಸ್ಥಾಪನೆ ಮಾಡದಂತ ಮೋಶೆ ಪೌಲ್ ಹೇಳಿಲ್ವಾ? ಅದು ಹೆಂಗೆ ಬಂತು, ಈ ಫರಿಸಿಯರೇ ಮಾಡಿರೋದು. ಸೊ ಅದಕ್ಕೆ ಈ ಫರಿಸಿಯರ ಬಗ್ಗೆ ಹೇಳುವಾಗ ಮತ್ತೆ 23 ಯೇಸುವ ಈ ಫರಿಸಿಯರ ಬಗ್ಗೆ ತುಂಬ ಕ್ಲೀನಾಗಿ ಹೇಳ್ತಿದ್ದಾರೆ ನೋಡಿ. 23 ಫುಲ್ ಚಾಪ್ಟರು ಆಯ್ತಾ, ಅದರಲ್ಲಿ ನಾವು ಫಸ್ಟ್ ಓದಿ. ತರುವಾಯ ಯೇಸುವ ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳು ಫರಿಸಾಯರು ಮೋಶೆ ಪೀಠದಲ್ಲಿ ನೋಡಿದ್ರೆ ಯಾರೀಗ ಮೋಶೆ ಇದರಲ್ಲಿ ಕೂತ್ಕೊಂಡಿದ್ದಾರೆ, ಮೋಶೆ ಹೆಸರಲ್ಲಿ ಧರ್ಮಶಾಸ್ತ್ರ ಹೇಳ್ಕೊಡೋದಕ್ಕೆ ಅಧಿಕಾರಿ ಆಗಿರೋದು ಫರಿಸಿಯರ್ಗಳು. ಮತ್ತೆ ಯಾರು, ವಚನ ಬರೆಯುವ ಶಾಸ್ತ್ರಿಗಳು. ಇವರು ಯಾರು, ಯಾಜಕರು ಅಲ್ಲ, ಇವ್ರು ಯಾರು, ಲೇವ್ಯರು ಅಲ್ಲ. ಯಾರು ಬೇಕಾದ್ರೂ ಆಗ್ಬೋದಂತೆ. ಕ್ರಮ ಓಡಿಸಾಕ್ಬಿಟ್ರು. ಇವಾಗ ನಮ್ಮ ಕ್ರಿಶ್ಚಿಯನ್ ಚರ್ಚ್ ಹಂಗೆ ನಡೀತಾ ಇದೆ. ಅದಕ್ಕೆ ಸತ್ಯ ಸಿಗ್ತಾ ಇಲ್ಲ ಜನರಿಗೆ. ಕಾರಣ ಏನೋ ಒಂದು ಹೇಳ್ಕೊಡ್ತಾ ಇದ್ದಾರೆ. ಈಗ ನಮ್ಮ ಹತ್ರ ಪಾಠ ಕೇಳೋರು ಹೇಳ್ತಾರೆ, ಈಗ ಬೇಕಾದರೆ ಬ್ರದರ್ ಇದು ಎಲ್ಲಿಂದ ತಿಳ್ಕೊಂಡ್ರಿ ನೀವು, ಇದು ಯಾಕೆ? ಕಾರಣ ನಾವು ಇದಕ್ಕೆ ಇಷ್ಟು ಸಮಯ ಕೊಟ್ಬಿಟ್ರೆ, ಹೇಳಿದೆ 30 ವರ್ಷ ನಾವು ಇದಕ್ಕಿಂತ ಸಮರ್ಪಣೆ ಮಾಡಿಕೊಂಡು ಸತ್ಯ ಬಿಟ್ಟು ಇವತ್ತೇ ನೀವು ನೋಡಿರ್ತೀರ, ನಾವು ಬೇರೆ ಏನು ಹೇಳಲಿಲ್ಲ, ಬರೀ ವಾಕ್ಯಗಳು ಪ್ರತಿಯೊಂದು ನಿಮಗೆ ಜೋಡಿಸ್ಕೊಡ್ತಾ ಇದ್ದೀವಿ. ಏನಕ್ಕೆ? ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಾನು ಕರ್ತನ ಮುಂದೆ ಹೋಗಿ ನಾಳೆ ನಿಂತ್ಕೊಳ್ಬೇಕು. ಆಗ ನಾನು ಯೋಗ್ಯನಂತ ಕಾಣಿಸ್ಕೊಳ್ಬೇಕು. ನಾನು ಯೋಗ್ಯನಂತ ಕಾಣಿಸ್ಕೊಳ್ಳೋಕ್ಕೆ ನನಗೆ ಯೋಗ್ಯತೆ ಬರಬೇಕಂತ ಮಾಡೋ ಪ್ರಯತ್ನನೇ, ಅದರ ಫಲನೇ ನಾನು ನಿಮಗೆ ಹಂಚ್ಕೊಳ್ತಾ ಇರೋದು. ಇದು ನಾನು ನಿಜವಾಗಿ ನಾನು ಕರ್ತನ ಮುಂದೆ ನಿಂತ್ಕೊಳ್ಳಿರೋ ಭಯದಲ್ಲಿ ಮಾಡ್ತಾ ಇರೋದು. ಅದಕ್ಕೆ ನಾನು ಕಲ್ತಿರೋ ಸತ್ಯ ಈ ಥರ ಹುಡುಕೋರಿಗೆ ಏನು ಮಾಡೋಣ, ನಾವು ಇದನ್ನು ಹಂಚ್ಕೊಡೋಣ ಅಂತಾನೆ ನಾವು ಈ ಸೇವೆಯಲ್ಲಿರೋದೀಗ. ಆಗ ಫರಿಸಿಯರು ಏನು ಮಾಡೋದ್ರಂತೆ, ಕೂತ್ಕೊಂಡಿದ್ದಾರೆ. ಬಟ್ ಇವ್ರು ಲೇವಿಯರು ಅಲ್ಲ, ಇವ್ರಿಗೆ ನಿಜವಾಗಿ ಆರೋನ್ ವಂಶದವರು. ಇಲ್ಲ, ಚೆಕ್ ಮಾಡ್ಬೋದು ನೀವು, ಗೂಗಲ್ ಮಾಡಿದ್ರೆ ಎಲ್ಲ ಕ್ಲೀನಾಗಿ ಗೊತ್ತಾಗ್ಬಿಡ್ತಾಯಿ. ಆ ವಂಶವರೇ ಇಲ್ಲ ಇವರು ಟೋಟ್ಲಿ ಡಿಫ್ರೆಂಟ್ ಗ್ರೂಪ್ ಇದು. ಇದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ
ಇವ್ರು ಎಲ್ಲಿಂದ ಬಂದರು, ಏನಕ್ಕೆ ಬಂದರು, ಇನ್ನೂ ಡೀಟೇಲ್ ಇನ್ನೂ ಮುಂದೆ ಬರ್ತದೆ ನಮಗೆ ಕ್ಲಾಸ್ಗಳಲ್ಲಿ. ಇವಾಗ ನಾನು ಹೇಳಿರೋದು ಏನಾಯಿತು, ಯಾಕೆ ಮೆಸ್ಸಿಯಾನ ಇವರೆಲ್ಲರೂ ಸ್ವೀಕಾರ ಮಾಡಿಲ್ಲ? ತಪ್ಪು ಮಾಡಿರೋದು ಯಾರು? ಯಾಜಕರು, ಅರಸರುಗಳು. ಅದಕ್ಕೆ ದೇವ್ರೇನು ಮಾಡಿದ್ರು? ಬಿಟ್ಬಿಟ್ರು. ಪ್ರವಾದಿ ಮಾತು ಕೇಳ್ತಾ ಇಲ್ಲ, ನೀವು ಏನೋ ಮಾಡ್ಕೊಂತೀವಿ, ಬಿಟ್ಬಿಟ್ರು, ಸುಳ್ಳು ಮಾರ್ಗದಲ್ಲಿ ನಡೀಲಿ ಅಂತ. ಇವ್ರು ಬಂದು ಏನು ಮಾಡಿದ್ರು? ಫರಿಸಿ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ರು, ಶಾಸ್ತ್ರಿಗಳು ಸ್ಟಾರ್ಟ್ ಮಾಡಿದ್ರು. ಇವ್ರು ಏನೇನೋ ಹೇಳ್ಕೊಡ್ತಾ ಇದ್ದಾರೆ. ಬಟ್ ಹೇಳ್ಕೊಡೋದೇನು ನೋಡಿ ಈಗ ನೆಕ್ಸ್ಟ್. ಆದದರಿಂದ ಅವರು ನಿಮಗೆ ಏನೇನೋ ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ ಕಾಪಾಡಿಕೊಳ್ಳಿರಿ. ಆದರೆ ಅವರು ನಡತೆಯ ಪ್ರಕಾರ ನಡೆಯಬೇಡಿರಿ. ಅದೇನ್ಗೆ ಮಾಡಿರಿ ಮತ್ತು ನಡತೆ ಪ್ರಕಾರ ಕರೆಕ್ಟ್ ಅಲ್ಲ ಟ್ರಾನ್ಸ್ಲೇಷನ್. ಅದನ್ನೆಲ್ಲ ಕೇಳಿರಿ. ಅವ್ರು ನಿಮ್ಗೆ ಏನೇನು ಹೇಳ್ಕೊಡ್ತಾರೋ ಅದೇನು ಮೋಶೆ ಬರೆದಿರುವ ಧರ್ಮಶಾಸ್ತ್ರ, ಅದನ್ನು ನೀವೇನು ಮಾಡಿ ಕೇಳಿ. ಬಟ್ ಅವ್ರು ಏನು ಮಾಡ್ತಾರೋ ಅದನ್ನು ನೀವು ಮಾಡಬೇಡಿ ಅಂತ ಮತ್ತು ತಿರ್ಗಾ ಮಾಡಿರಿ ಅಂತ ಹೆಂಗೆ ಹೇಳೋಕ್ಕಾಗ್ತದೆ? ಏನದು ಗ್ರಾಮರು? ಆ್ಯಕ್ಚುಲಿ ಅದೇನು, ಲಿಸನ್ ಟು ವಾಟ್ ದೇ ಸೇ. ಕಾರಣ ಅವ್ರು ಹೇಳ್ತಾ ಇರೋದೇನು? ಮೋಶೆ ಕೊಟ್ಟಿರುವ ಧರ್ಮಶಾಸ್ತ್ರ. ಬಟ್ ಅವ್ರು ಮಾಡ್ತಾ ಇರೋದೇನು? ಅದನ್ನು ನೀವು ಹಂಗಾದ್ರೆ ಏನಂತ ಬರಬೇಕು? ಅವ್ರು ಹೇಳೋದನ್ನು ಕೇಳಿ ಅವ್ರ ನಡತೆ ಪ್ರಕಾರ ನಡಿಬೇಡಿ. ಕಾರಣ ಅವರು ಹೇಳೋದೊಂದು, ಮಾಡೋದು ಬೇರೊಂದು. ಅವ್ರ ಮಾತು ಪ್ರಕಾರ ಏನು ಮಾಡ್ತಾ ಇಲ್ಲ. ನೋ, ದೇ ಪ್ರೀಚ್ ಆ್ಯಂಡ್ ವಾಕ್ ಸಮಥಿಂಗ್. ಅವ್ರು ಪ್ರೀಚ್ ಬರೀ ಇಲ್ಲಿ ಬಂದು ಸ್ಟೇಜಲ್ಲಿ ನಿಂತ್ಕೊಂಡು ನಾಟಕ ಮಾಡೋದು. ಪರ್ಸ್ನಲ್ ಲೈಫಲ್ಲಿ ಅವ್ರದ್ದು ಬೇರೆ ಉದ್ದೇಶಗಳು, ಬೇರೆ ಸ್ಟೈಲ್ಗಳು ಎಲ್ಲ ಬೇರೆ ಇರ್ತದೆ. ಅದಕ್ಕೆ ನೀವು ಅದನ್ನು ನೋಡಿ, ಯಾರ ಜೊತೆ ನೀವಿರಬೇಕು, ಯಾರು ಸತ್ಯ ಹೇಳ್ತಾರೋ ಆ ಸತ್ಯದ ಪ್ರಕಾರ ನಡಿಬೇಕು. ಅವ್ರ ಜೊತೆಲಿ ಏನಾಗಬೇಕು ನೀವು? ಅದನ್ನು ಕಾಪಿ ಮಾಡಿ. ಬರೀ ಹೇಳೋದು ಕೇಳಿ. ಹಂಗಾದ್ರೆ ಏನು? ನಮಗೆ ಯಾರು ಬೈಬಲ್ ಇಟ್ಕೊಂಡು ಹೇಳೋದು ನಾವು ಹೋಗಿ ಕೂತ್ಕೊಂಡು ಕೇಳ್ತೀವಿ. ಆದರೆ ಅವ್ರ ಪ್ರಕಾರ ನಡಿಬೇಕಂತ ನಾವು ನೋಡ್ತೀವಿ. ಅವ್ರು ಮಾಡೋದು ಬೈಬಲ್ ಇಲ್ಲ ಅಂತಂದರೆ ನಾವು ಖಂಡಿತ ಜೊತೆಯಲ್ಲಿ ನಡೆಯೋಲ್ಲ. ಬಟ್ ಕೇಳ್ತೀವಿ. ಕಾರಣ ಅದು ಕೇಳೋದು ದೇವ್ರ ವಾಕ್ಯ, ಹೇಳೋದು ದೇವ್ರ ವಾಕ್ಯ. ಯಾರು ಹೇಳ್ತಾರೋ ಅದು ದೇವ್ರ ವಾಕ್ಯ. ಬಟ್ ನಾವು ಏನು ನೋಡಿ ನಡಿಬೇಕು ಅದು ನಾವು ಕಾಪಿ ಮಾಡೋದು. ಯಾರು ಹೇಳ್ತಾರೋ ಯಾರು ಮಾಡ್ತಾರೋ ಅದು ಮಾತ್ರ. ಅದೇನಿಲ್ಲೇನಾಯ್ತು, ಈಗ ಅವ್ರು ಹೇಳ್ತಾರೆ ಮಾಡ್ತಾ ಇಲ್ಲ, ಅದಕ್ಕೆ ಅದನ್ನು ಮಾಡಬೇಡಿ. ಬಟ್ ಹೇಳೋದನ್ನು ಕೇಳಿ. ಎಷ್ಟು ಕರೆಕ್ಟಾಗಿರೋ ಉಪದೇಶ ನೋಡಿ. ಹಂಗಾದ್ರೆ ಏನು? ಎಲ್ಲಿ ವಾಕ್ಯ ಹೇಳ್ತಾರೋ ಅಲ್ಲೆಲ್ಲ ಹೋಗಿ ಏನಿದೆ ಹೇಳೋದೇನು? ದೇವ್ರ ವಾಕ್ಯ ಕೇಳಿ, ಏನಿದೆ ತಪ್ಪು? ಆದರೆ ಯಾರನ್ನ ಕಾಪಿ ಮಾಡಬೇಕು? ಆಗ ನಮಗೆ ಬುದ್ಧಿ ಇದೆ. ಯಾರು ಹೇಳ್ತಾರೋ ಯಾರು ಮಾಡ್ತಾರೋ ಅದೇ ನಮಗೆ ಮಾದರಿಗೆ ಅಲ್ವಾ? ಎಕ್ಸಾಂಪಲ್ ಪೀಪಲ್ ನಮಗೆ ಅವರನ್ನು ಕಾಪಿ ಮಾಡ್ಬೋದು. ಏನಕ್ಕೆ? ನಮಗೆ ರಕ್ಷಣೆ ಖಂಡಿತ ಸಿಗ್ತದೆ. ಕಾರಣ ಅವ್ರು ಆ ಉದ್ದೇಶದಲ್ಲಿ ನಡೀತಾ ಇದ್ದಾರೆ. ಸೊ ಇಲ್ಲಿ ಬಂತ ಇವ್ರು ಏನು ಮಾಡ್ಕೊಂಡ್ರು? ಆಗ ನಿಜವಾಗಿ ಧರ್ಮಶಾಸ್ತ್ರ ಏನು ಮಾಡ್ಕೊಂಡ್ರು? ಹೇಳೋದೊಂದು, ಮಾಡೋದೊಂದು. ಆಗ ಮಾಡೋದು ಏನು ಮಾಡಿದ್ರು? ಇನ್ನೊಂದು ವಾಕ್ಯ ಓದ್ಬಿಟ್ಟು ಕ್ಲೋಸ್. ಅದೇನು? ಲಾಸ್ಟ್ ವಾಕ್ಯ, ಮಾರ್ಕ 7:9. ಮಾರ್ಕ 7:9, ಮಾರ್ಕ್ 7. ಅದು ಅದೇ ಥರ ಮತ್ತೈದಲ್ಲೂ ಇದೆ, ಸೇಮ್ 15:1 ಇದೆ. ಬಟ್ ಇದು ಓದ್ಬೇಡಿ ಬದ. ಆತನು ಇನ್ನೂ ಅವರಿಗೆ, ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸುವುದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತೀರಿ. ನೋಡಿದ್ರೆ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಕೈಯಲ್ಲಿ ದೇವ್ರ ಆಜ್ಞೆಗಳಿದೆ, ಮೋಶೆ ಕೊಟ್ಟಿರೋ ಬುಕ್ಕು ಇದೆ. ಬಟ್ ಜೊತೆಯಲ್ಲಿ ಏನು ಮಾಡ್ಕೊಂಡಿದ್ದೀರಾ? ಈ ಅರಸರುಗಳು ಅವರೆಲ್ಲ ಸೇರಿಕೊಂಡು ಹೊಸದಾಗಿ ಬಂದಿರಲ್ಲ, ಸದುಕಾಯರು ಇವರೆಲ್ಲ ಹೊಸ ಬಂದು ಏನು ಮಾಡಿದ್ರು? ಇದರಲ್ಲಿ ಒಂದು ಹೊಸ ಬುಕ್ ಮಾಡಿಬಿಟ್ಟು ಅದ್ರಲ್ಲಿ ಬರೆದಿದ್ದಾರೆ ಹೆಂಗೆ ಊಟ ಮಾಡಬೇಕು, ಹೆಂಗೆ ಕೈ ತೊಳಿಬೇಕು, ಹೆಂಗೆ ಕೂತ್ಕೊಳ್ಬೇಕು, ಹೆಂಗೆ ನಿಂತ್ಕೊಳ್ಬೇಕಂತ. ಮೋಶೆ ಬರೆದಿರೋದಕ್ಕೆ ಇನ್ನೊಂದು ಬುಕ್ ಬರೆದ್ಬಿಟ್ರು. ಅದೇನು? ಸಂಪ್ರದಾಯದ ಪುಸ್ತಕ. ಸೊ ದೇವ್ರ ಧರ್ಮಶಾಸ್ತ್ರವನ್ನು ಸ್ವಯಂ ನೀತಿಗೆ, ನಾವು ನೀತಿವಂತರು, ನಾವು ದೇವರಿಗೆ ತೋರಿಸ್ಕೊಡ್ಬೇಕು ನಾವು ಯಾರಂತ, ನಮ್ಮ ಭಕ್ತಿ ಏನಂತ ಎಲ್ಲ ಮಾಡಿ ಏನು ಮಾಡಿಬಿಟ್ರು? ಒಂದು ಬುಕ್ ಮಾಡಿ ಅದ್ರಲ್ಲಿ ನಡೀತಾ ಇದ್ರು. ಅಂಥವ್ರು ಯಾರು ಸತ್ಯದಲ್ಲಿ ಬಂದಿಲ್ಲ. ಯಾರು ಮೋಶೆ ಮಾತು ಕೇಳಿ ಅದೇ ಥರ ನಡೆದ್ರು, ಅವ್ರಿಗೆ ಮೆಸ್ಸಿಯ ಯಾರಂತ ಅರ್ಥ ಆಯಿತು. ಮೆಸ್ಸಿಯದಲ್ಲಿರುವ ರಕ್ಷಣೆಯನ್ನು ಅವ್ರಿಗೆ ಸಿಕ್ತು. ಹಾಗಾದರೆ ನಮಗೆ ಇರೋ ಪಾಠ ಏನೀಗ? ನಾವನ್ನು ಸತ್ಯ ಕೇಳುವಾಗ ಅದರಲ್ಲಿ ಏನು ಸೇರಿಸಿದ್ದಾರೆ, ಏನು ತೆಗೆದಿದ್ದಾರೆ, ಮತ್ತು ಹೇಳೋರು ಹೆಂಗೆ, ಅವ್ರು ನಡೆಯೋದಂಗೆ, ಇದು ನಾವು ಕಾಪಿ ಮಾಡ್ಬೋದಾ ಅಂತೆಲ್ಲ ಏನು ಮಾಡಬೇಕು? ರೀಸನ್ ಮಾಡಿನೇ ನಾವೇನು ಮಾಡಬೇಕು? ಸೊ ಈಗ ನಾವು ಇಸ್ರೇಲ್ ಜನರಿಗೆ ಏನಕ್ಕೆ ಸತ್ಯ ಅಂತ ನೋಡಿದ್ದೀವಿ, ಯಾವ ಥರ ಅವರು ಸತ್ಯವನ್ನು ನಡೀಲಿಲ್ಲ ಅಂತ ಕಾರಣ ನೋಡಿದ್ದೀವಿ. ಆಗ ಏನು ಮಾಡಬೇಕು? ಯಾರು ರಕ್ಷಣೆ ಹೊಂದಿದ್ರು ಅಲ್ವಾ ಅಕ್ಷರರು, ಅವ್ರು ಹೆಂಗೆ ಸತ್ಯ ಕಲ್ತ್ಕೊಂಡ್ರು ಅದು ನಾವು ಮುಂದಿನ ಕ್ಲಾಸಲ್ಲೇ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಹಂಗಾದ್ರೆ ಏನು?
ನಾವು ವಿಧವಾಗಿ ಬೈಬಲ್ ಓದಿದ್ರು ನಮಗೆ ತರಗತಿಯಲ್ಲಿ ಹಂತಗಳಿದೆ, ಒಂದು ಸ್ಟೇಜ್ ಇದೆ. ಸೊ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡು, ಈ ಥರ ಏನಾಗಿದೆ, ಎಷ್ಟು ಸ್ಟೇಜ್ಗಳಿದೆ ಬೈಬಲಲ್ಲಿ. ಆ ಥರ ನಾವು ಮಾಡಿದ್ರೆ ಮಾತ್ರ ನಮಗೆ ಬೈಬಲು ಒಂದು ಓಪನ್ ಬುಕ್ ಆಗ್ತದೆ. ಇಲ್ಲಾಂದರೆ ನಾವು ಬೈಬಲ್ ಓದ್ತಾ ಇರ್ತೀವಿ, ಬಟ್ ನಮಗೇನು ಅರ್ಥ ಆಗಲ್ಲ. ಸೊ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಅಂತ ನಾನು ನಿಲ್ಲಿಸ್ತಾ ಇದ್ದೀನಿ. అయ్యగారు చాలా చక్కగా చెప్పారు ಸರ್. ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಎಲ್ಲ, ತುಂಬ ಚೆನ್ನಾಗಿ ಒಳಗಡೆ ಎಲ್ಲವ ನಮ್ಗೆ ಗೊತ್ತಿರೋ ಇಲ್ಲವೆಲ್ಲ ಹೇಳಿದ್ದಾರೆ ನೀವು, ಅದಕ್ಕೆ ధన్యవాదాలు. ఆయన చెప్పింది మీకు ఏం అర్థమైందో నాకు తెలియదు, కానీ ఆయన చెప్పింది ఒకటే, బైబిల్లో ఉన్నవి అన్నీ కూడా మన శ్రద్ధగా చదువుకొని, ఎవరు ఏం చెప్పినా సరే వాక్యం వినండి, కానీ అవి నిజమా అబద్ధమా, లేదా అవి తీసుకోవచ్చా తీసుకోకూడదా అనేది మీరు శ్రద్ధగా చదువుకొని బైబిల్ని అనుసరించండి. మన నిత్య జీవనానికి ఒక దారి కనిపిస్తుంది మనకి. ఓకేనా? మనం దేవుని విషయంలో బైబిల్ చదివేటప్పుడు కొన్ని విషయాలు మనం చేయకూడదు అనేది క్లారిటీగా ఉంటాయి. అవి మీరు ఏం చేయాలంటే కలపడం కానీ తీసేయడం కానీ చేయకూడదు. బైబిల్లో అవి నీట్గా మీకు అర్థం కాకపోతే మీ దైవ సేవకుడి దగ్గరికి వెళ్ళి, నాకు ఇది అర్థం కాలేదు, ఇది మీరు నాకు ఒకసారి చెప్పండి అని మీరు అడిగి బైబిల్ని ఇంకా బాగా చదివి అర్థం చేసుకొని మన నిత్య జీవానికి వెళ్ళే మార్గానికి మీరు ప్రయత్నించండి. అదే ఆయన చెప్పాడు, మోసే దగ్గర నుంచి ధర్మశాస్త్ర అంతటినీ కూడా శ్రద్ధగా పాటించలేదు, మధ్యలో అంతా డిస్టర్బెన్స్ చేశారు అని ఆయన చెప్పాడు. కానీ మనం ఇప్పుడు వింటున్నది కానీ అది కరెక్ట్గా ఉందా లేదా, ఇప్పుడు అబద్ధ బతుకులు చాలా ఎక్కువైపోయారు. అది చేయాలి, మంత్రాలు ఇలా టచ్ చేస్తే పడిపోవడాలు, ఇవన్నీ చాలా ఇవన్నీ చెప్తూ ఉంటారు. అవి కాకుండా శ్రద్ధగా బైబిల్ చదివి ఎలాగా ఇది దేవుడు చెప్పాడా, దేవుడి నిర్ణయమా కాదా అని మీరు డైలీగా ప్రేయర్ చేసుకోండి, శ్రద్ధగా బైబిల్ చదవండి. ఏమేమి డౌట్ వస్తే మీ దైవజనుడి దగ్గరికి వెళ్ళి అడగండి. అడిగి తెలుసుకొని ఎలా పూజ చేయాలి, ఎలా ప్రేయర్ చేయాలి, ఎలా చదవాలి, ఇది నాకు అర్థం కాదు, అడిగి మరోసారి తెలుసుకొని దేవుని మార్గంలో నడవడానికి ప్రయత్నించండి. ఇప్పుడు మనం ప్రార్థన చేసుకుందాము. అత్యంత ప్రేమ కృపగల తండ్రి, నైనా ఆకాశమందున దేవ, పరలోకమందున తండ్రి, నీ పాదములకు వందనములు, సూత్రములు తండ్రి. నైనా మరోసారి నైనా నీతో మాట్లాడడానికి నాయన మాకు అవకాశాన్ని ఇచ్చిన దాన్ని బట్టి వందనములు తండ్రి. నైనా ఎలియాజర్ పాల్ గారి ద్వారాగా మాతో మాట్లాడిన దాన్ని బట్టి వందనములు తండ్రి. నైనా యేసయ్య, నైనా ఈ సంఘ ప్రార్థన దినాన్ని నాయన మమ్మల్ని ఎన్నుకునే దాన్ని బట్టి వందనములు తండ్రి. నైనా యేసయ్య, నైనా వాక్యంలో అంతట్లో తోడుగా ఉన్నదాన్ని బట్టి వందనములు తండ్రి. నైనా ఇంకా అనేకులు నాయన ఈ సంఘానికి వచ్చి నాయన నీ మాటలు నేర్చుకొని నీ మార్గంలో నడువుటకు సహాయం చేయమని వేడుకుంటున్నాం తండ్రి. అలాగే ఈ సంఘానికి నాయన అందరూ ఒకరిద్దరు కాకుండా యేసయ్య అనేక వచ్చుటకు సహాయం చేయమని వేడుకుంటున్నాను తండ్రి. అలాగే నూతన ఆత్మల కొరకు కూడా ప్రార్థిస్తున్నాను తండ్రి. ఎక్కడెక్కడ నీ సువార్త అందట్లేదో వాళ్ళందరినీ తోడుకొని రమ్మని వేడుకుంటున్నాను తండ్రి. ఇక్కడికి వచ్చిన ప్రతి కుటుంబాన్ని, ప్రతి ఆత్మని పేరు దీవించి ఆశీర్వదించమని వేడుకుంటున్నాను తండ్రి. వాళ్ళు ప్రతి విషయంలో, ప్రతి పనిబాటులో తోడుగా ఉండమని వేడుకుంటున్నాను తండ్రి. దైవజనుడు ఊరు వెళ్ళి ఉండగా వెళ్ళే మార్గంలో, వచ్చే మార్గంలో తోడుగా ఉండమని వేడుకుంటున్నాను తండ్రి. అలాగే ఈ సంఘంకి యేసయ్య
నాయన మంచి పాటలు పాడేవారు కావాలి తండ్రి నాయన. అలాగే నాయన వాక్యం ఉపదేశించేవారు కావాలి తండ్రి నాయన. అలాగే నాయన నీ పరిచర్య అంతటిలో నాయన నమ్మకంగా పనిచేసేవారు కావాలి తండ్రి నాయన. ముఖ్యంగా నిన్ను పూర్ణ మనసుతో, పూర్ణ హృదయంతో, పూర్ణ శక్తితో నేను స్తుతించేవారు, కనపరిచేవారిని అందరినీ తోడుకొని రమ్మని వేడుకుంటున్నాను తండ్రి. నేను ప్రతి విషయంలో తోడుని ముందుని నడిపించమని, ఈ కొద్ది పెద్దని పాసంలో చేర్చుకోమని యేసు నామమున అడిగి వేడుకుంటున్నాను తండ్రి. ఆమేన్.